ಚಾನೆಲ್ನ ವೀಕ್ಷಕರಿಗೆ ನಮಸ್ಕಾರ. ನಾನು ಶಶಿರೇಖಾ. ಟಾಕ್ ವಿತ್ ಎಕ್ಸ್ಪರ್ಟ್ ಕಾರ್ಯಕ್ರಮದಲ್ಲಿ ಇವತ್ತು ಡಾಕ್ಟರ್ ಎನ್ ಪ್ರಭುದೇವ ಅವರೊಂದಿಗೆ ಕರೋನಾ ನಂತರ ಬರುವ ಸಮಸ್ಯೆಗಳೇನು, ಅದಕ್ಕೆ ಪರಿಹಾರ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಡಾಕ್ಟರ್ ಎನ್ ಪ್ರಭುದೇವ ಅವರು ಜಯದೇವ ಆಸ್ಪತ್ರೆಯಲ್ಲಿ ನಿಕಟಪೂರ್ವ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದವರು. ಇವತ್ತು ನಮ್ಮ ಎಲ್ಲ ಸಮಸ್ಯೆಗಳೇನು, ಆರೋಗ್ಯ ಸಮಸ್ಯೆಗಳೇನು, ಕರೋನಾ ನಂತರ ಬರೋ ಸಮಸ್ಯೆಗಳೇನು, ಅವಕ್ಕೆ ಪರಿಹಾರ ಏನು ಅಂತ ಹೇಳಿ ಅವರು ನಮಗೆ ತಿಳಿಸ್ಕೊಡ್ತಾರೆ. ಡಾಕ್ಟರ್ ನಮಸ್ಕಾರ. ಡಾಕ್ಟರ್, ಈಗ ಇತ್ತೀಚಿನ ಅಂಕಿ ಅಂಶಗಳ ಪ್ರಕಾರ ಕರೋನಾ ವಾಸಿ ಆದ್ಮೇಲೆ ಸಮಸ್ಯೆಗಳು ಜಾಸ್ತಿ ಬರ್ತಾ ಇದಾವೆ. ಏನು ಅದು ಸಮಸ್ಯೆ ಅಂದ್ರೆ, ಒಂದು ಬ್ಲಡ್ ಥಿಕ್ನೆಸ್ ಬರ್ತಾ ಇದೆ, ಅಥವಾ ಶ್ವಾಸಕೋಶದಲ್ಲಿ ಆರೋಗ್ಯ ಸರಿ ಮಾಡ್ಕೊಂಡು ಒಂದ್ ವಾರ ಆದ್ಮೇಲೆ, ಕರೋನಾ ಆದ್ಮೇಲೆ ಒಂದು ಶ್ವಾಸಕೋಶದಲ್ಲಿ ಸಮಸ್ಯೆ ಬರ್ತಾ ಇದೆ. ಈ ಫಂಗಸ್ಗಳ ಸಮಸ್ಯೆ, ಈ ತರ ಎಲ್ಲ ಸಮಸ್ಯೆಗಳು ಹೊಸದಾಗಿ ಬರ್ತಾ ಇದಾವೆ. ಕರೋನಾ ನಂತರದ ಈ ಸಮಸ್ಯೆಗಳಿಗೆ ಕಾರಣ ಏನು, ಅದನ್ನ ಹೇಗೆ ನಿಭಾಯಿಸಬೇಕು ಅಂತ? ಇದು ಬೇಸಿಕಲಿ ಎರಡು ರೀತಿಯ ಪ್ರಾಬ್ಲಮ್ಸ್ ನಾವು ನೋಡ್ತಾ ಇದ್ದೇವೆ. ಮೊದಲನೇದು ಒಂದು ILI ರೀತಿಯ ಕಾಯಿಲೆ ಅಂತ, ಅಂದ್ರೆ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ಕಾಯಿಲೆಗಳು. ಅಂದ್ರೆ ಯಾವಾಗ ಈ ಹೈಪಾಕ್ಸಿಯಾ ಅಂತ ಏನ್ ಕರಿತೀವಿ, ಅಥವಾ SpO2 90ಕ್ಕಿಂತ ಕೆಳಗಡೆ ಇರೋದಿಲ್ಲ, ಯೂಶಲಿ 90 ಮೇಲೆ ಇರುತ್ತೆ, ಕೇವಲ ಜ್ವರ ಮತ್ತೆ ಯಾವುದೇ ಟ್ರೀಟ್ಮೆಂಟ್ಗೂ, ಅದು ಪ್ಯಾರಾಸಿಟಮಾಲ್ ಆ ಥರದ ರೆಗ್ಯುಲರ್ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಆಗೋದಿಲ್ಲ. RT-PCR ಮಾಡಿದಾಗ ಪಾಸಿಟಿವ್ ಬರುತ್ತೆ. ಈ ರೀತಿಯ ಕಾಯಿಲೆಗಳು ಬಂದಾಗ ಯೂಶುವಲಿ 10ನೇ ದಿವಸಕ್ಕೆ ಅದು ನೆಗೆಟಿವ್ ಆಗುತ್ತೆ. ಅಂದರೆ ಇನ್ಫೆಕ್ಷಿಯಸ್, ದೇ ಬಿಕಮ್ ನಾನ್ ಇನ್ಫೆಕ್ಷಿಯಸ್. ಫ್ರಮ್ ಇನ್ಫೆಕ್ಷಿಯಸ್ ನೇಚರ್ ಟು ಆಫ್ಟರ್ ದ ಟ್ರೀಟ್ಮೆಂಟ್, ಇನಿಷಿಯಲ್ ದಿಸ್ ಥಿಂಗ್, ದೇ ಬಿಕಮ್ ನಾನ್ ಇನ್ಫೆಕ್ಷಿಯಸ್ ಆಫ್ಟರ್ 10 days ಆರ್ 15 days. ಇನ್ನು ಕೆಲವರಿಗೆ ಏನಾಗುತ್ತೆ, ಈ ಇದು ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂತ ಕರಿತೀವಿ ನಾವು. ಅಂದರೆ ಹೈಪಾಕ್ಸಿಯಾ ಇರ್ತಕ್ಕಂಥ ಪೇಷಂಟ್ಸು, those who require oxygen supplementation or those who require ventilator treatment, ಇಂಥವರು usually they become those who recover from the ventilator or from the oxygen requirement 20 ದಿವಸ ತಗೊಳ್ತಾರೆ ರಿಕವರ್ ಆಗೋದಕ್ಕೆ. ಈ 20 ದಿವಸ ಆದ್ಮೇಲೆ ಕೆಲವರಿಗೆ ಏನಾಗುತ್ತೆ, ಸುಮಾರು ನಿಯರ್ಲಿ 1 in 10 people who show initially very mild influenza like symptoms, ಇನ್ಫ್ಲೂಯೆನ್ಸಾ ಲೈಕ್ ಅಥವಾ ಫ್ಲೂ ಲೈಕ್ ಸಿಂಪ್ಟಮ್ಸ್ ಯಾರು ನೋಡಿ RT-PCR ಪಾಸಿಟಿವ್ ಬರುತ್ತೆ, ಅವರು 10 ಜನರಲ್ಲಿ ಒಬ್ಬರಿಗೆ ಸುಮಾರು 4 ರಿಂದ 8 ವಾರ ಆದ್ಮೇಲೆ ಕೆಲವು ಸಿಂಪ್ಟಮ್ಸ್ ಪರ್ಸಿಸ್ಟ್ ಆಗ್ತವೆ. ಲೈಕ್ ಜ್ವರ ಬರೋದು, ಮೈಕೈ ನೋವು ಬರೋವಂಥದ್ದು, ಅಥವಾ ದೇ ಹ್ಯಾವ್ ವಾಟ್ ಇಸ್ ಕಾಲ್ಡ್ ಎಸ್ ಮಯಾಲ್ಜಿಯಾ ಅಥವಾ ನ್ಯೂರಾಲ್ಜಿಯಾ ಅಂತ ಕರಿತೀವಿ, ಒಂದು ತಲೆನೋವು ಬರ್ತಕ್ಕಂಥದ್ದು, ತುಂಬಾ ಟೈರ್ಡ್ ಆಗುವಂಥದ್ದು. ಕರೋನಾ ನಂತರ ಬರೋದನ್ನ ಅಲ್ವಾ ನೀವು ಹೇಳ್ತಾ ಇರೋದು? ಈಗ ಕರೋನಾ ಲಾಂಗ್ ಹಾಲ್ ಕರೋನಾ ಅಂತ ಕರಿತೀವಿ. ಸೊ ಈ ಸಿಂಪ್ಟಮ್ಸ್ ಇದನ್ನ ನಾವು ಲಾಂಗ್ ಹಾಲ್ ಕೋವಿಡ್ ಅಂತ ಕರಿತೀವಿ, ಅಥವಾ ಪೋಸ್ಟ್ ಕೋವಿಡ್ ಸೀಕ್ವೆಲೆ ಅಂತ ಕರಿತೀವಿ. ಕೆಲವರು ಅದನ್ನ ಪೋಸ್ಟ್ ಕೋವಿಡ್ ಸಿಂಡ್ರೋಮ್ ಅಂತ ಕರಿತೀವಿ. ಇದೇನಾಗಿದೆ, ಕೆಲವರಿಗೆ ಏನಾಗುತ್ತೆ, ಈ ವೈರಸ್ ನಾನ್ ಇನ್ಫೆಕ್ಷನ್ಸ್ ಆದ್ಮೇಲೂ ಕೂಡ ದೇರ್ ಆರ್ ಸಮ್ ಏರಿಯಾಸ್ ಇನ್ ದ ಬಾಡಿ, ಲೈಕ್ ಎಲ್ಲಿ ಫ್ಯಾಟ್ ಜಾಸ್ತಿ ಇರುತ್ತೆ, ಅದರಲ್ಲಿ ಅಡಕೊಂಡಿರ್ತಕ್ಕಂಥ ಒಂದು ವೈರಸ್ಗಳೇನು ಮಾಡುತ್ತೆ, ಹೊರಗೆ ಬರುತ್ತೆ. 4 ವಾರ ಅಥವಾ 4 ರಿಂದ 8 ವಾರ ಆದ್ಮೇಲೆ ಹೊರಗೆ ಬಂದು ಈ ಪೋಸ್ಟ್ ಕೋವಿಡ್ ಸಿಂಪ್ಟಮ್ಸ್ನ ಇದು ಕಾರಣ ಆಗುತ್ತೆ. ಅಥವಾ ಯಾರಿಗೆ ಇಮ್ಯುನಿಟಿ ಸಿಸ್ಟಮ್ ಕಮ್ಮಿ ಆಗಿರುತ್ತೆ ಅವರಿಗೆ ಇತರೆ ಕಾಯಿಲೆಗಳು ಬರುತ್ತೆ. ಲೈಕ್ ವಿ ಹ್ಯಾವ್ ಟಾಕ್ಡ್ ಅಬೌಟ್ ಮ್ಯೂಕೋಮಾರ್ಕೋಸಿಸ್, ಅಥವಾ ಆಸ್ಪೆರ್ಜಿಲೋಸಿಸ್, ಅಥವಾ ವೈಟ್ ಫಂಗಸ್, ಅಥವಾ ಟ್ರೇಕಿಯಲ್ ಸ್ಟಿನೋಸಿಸ್, ಪೋಸ್ಟ್ ಕೋವಿಡ್ ಲಂಗ್ ಫೈಬ್ರೋಸಿಸ್, ಈ ತರದ ಕಾಯಿಲೆಗಳು ಕೆಲವರಿಗೆ ಬರುತ್ತದೆ. ಈಗ ಇನ್ನೊಂದು ಹೇಳ್ತಾ ಇದಾರೆ, ಬ್ಲಡ್ ಥಿಕ್ನೆಸ್ ಆಗುತ್ತೆ, ಅದು ಥಿಕ್ನೆಸ್ ಹೋಗ್ಲಿಕ್ಕೆ ಒಂದು ಮೆಡಿಸಿನ್ ಕೊಟ್ಟಿರ್ತಾರೆ. ಈ ಥಿಕ್ನೆಸ್ ಯಾಕಾಗುತ್ತೆ? ಮೆಡಿಸಿನ್ ನ ತಗೊಳ್ದಿದ್ದವ್ರಿಗೆ ಯಾವ ರೀತಿ ತೊಂದರೆ ಶುರು ಆಗುತ್ತೆ? This is one of the complications of the COVID disease itself. See, virus is a multi-organ disease. The virus is capable of affecting multi-organs. Like it can affect the brain, it can affect the blood vessels, it can affect the blood cells, it can affect the kidney, it can affect the pancreas, liver, intestines. ಯಾವುದೇ ಒಂದು ಆರ್ಗನ್ ಕೂಡ ಇದು ಈ ವೈರಾಣು ಏನಾಗುತ್ತೆ ಅದರ ಮೇಲೆ ಅಫೆಕ್ಟ್ ಆಗಿ ತನ್ನ ಎಫೆಕ್ಟ್ ಅನ್ನ ಕಾಡುತ್ತದೆ. ಈ ಫಸ್ಟ್ ಬೇಸಿಕಲಿ ಇಟ್ ಈಸ್ ನೋನ್ ಆಸ್ ಅನ್ ಇನ್ಫ್ಲಮೇಟರಿ ಮಾರ್ಕರ್. ಈ ಕೋವಿಡ್ ವೈರಾಣು ಏನಾಗುತ್ತೆ ಅದನ್ನ ಇನ್ಫ್ಲಮೇಷನ್ ಕ್ಲಾಸ್ ಮಾಡುತ್ತೆ. ಇನ್ಫ್ಲಮೇಷನ್ ಅಂದ್ರೆ ಅದು ಬ್ಲಡ್ ಅನ್ನ ಥಿಕ್ ಮಾಡುತ್ತೆ, ಆ ಬ್ಲಡ್ ವೆಸಲ್ಸ್ ಏನ ಮಾಡುತ್ತೆ ಒಟ್ಟಿಗೆ ಸೇರ್ಕೊಳ್ಳುವಂತ ಮಾಡಿ ಒಂದು ಕ್ಲಾಟಿಂಗ್ ಮೆಕ್ಯಾನಿಸಮ್ ಆಗುವ ಆಕ್ಟಿವೇಟ್ ಮಾಡಿದಾಗ ಏನಾಗುತ್ತೆ, ಅದು ಕ್ಲಾಟ್ ಆಗುತ್ತೆ. ಪರ್ಟಿಕ್ಯುಲರ್ಲಿ ಈ ರೀತಿಯ ಕ್ಲಾಟಿಂಗ್ ಮೆಕ್ಯಾನಿಸಮ್ ಹಾರ್ಟ್ ಅಲ್ಲ ಆದ್ರೆ, ಅಂದ್ರೆ ಕೊರೋನರಿ ಆರ್ಟರೀಸ್ ಅಲ್ಲಿ ಇದು ಕ್ಲಾಟಿಂಗ್ ಮೆಕ್ಯಾನಿಸಮ್ ಆದ್ರೆ ಹಾರ್ಟ್ ಅಟ್ಯಾಕ್ ಆಗುವಂತ ಸಂಬಂಧ ಇರುತ್ತೆ, ಪಾಸಿಬಿಲಿಟಿ ಇರುತ್ತೆ. ಅಥವಾ
ಪಲ್ಮನರಿ ಆರ್ಟರೀಸ್, ಈ ಲಂಗ್ಸ್ಗೆ ಸಪ್ಲೈ ಮಾಡ್ತಕ್ಕಂಥ ಆರ್ಟರೀಸ್ ಅಲ್ಲಿ ಈ ಕ್ಲಾಟಿಂಗ್ ಮೆಕ್ಯಾನಿಸಮ್ ಆದ್ರೆ ಪಲ್ಮನರಿ ಎಂಬಾಲಿಸಮ್ ಅಥವಾ ಪಲ್ಮನರಿ ಇನ್ಫಾಕ್ಷನ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಈಗ ಈ ಕೋವಿಡ್ ನಂತರ ಕೆಲವರಿಗೆ ಶ್ವಾಸಕೋಶದ ಸಮಸ್ಯೆ ಬರುತ್ತೆ. ಮೊದ್ಲೇ ಅವರು ಟ್ರೀಟ್ಮೆಂಟ್ ತಗೊಂಡಿರ್ತಾರೆ ಅದಕ್ಕೆ ಆಲ್ರೆಡಿ ಕೋವಿಡ್ ಟೈಮ್ ಅಲ್ಲಿ. ಅದ್ರ ನೆಕ್ಸ್ಟ್ ಬಂದಾಗ ಓವರ್ ಟ್ರೀಟ್ಮೆಂಟ್ ಆಗಿ ಮತ್ತೆ ಸಮಸ್ಯೆ ಆಗಲ್ವಾ ಡಾಕ್ಟರ್? ಓವರ್ ಟ್ರೀಟ್ಮೆಂಟ್ ಅಂತ ದೇರ್ ಇಸ್ ನಥಿಂಗ್ ಲೈಕ್ ಎ ಓವರ್ ಟ್ರೀಟ್ಮೆಂಟ್. ಕೆಲವರಿಗೆ ಏನಾಗುತ್ತೆ, ನಾ ಹೇಳ್ದಂಗೆ ಮೊದಲೇ ಈ ಮೈಲ್ಡ್ ಡಿಸೀಸ್ ಯಾರಿಗಿರುತ್ತೆ ಅಂದ್ರೆ ಇನ್ಫ್ಲೂಯೆನ್ಸಾ ಲೈಕ್ ILI ಇಲ್ನೆಸ್ ಅಂತ ಯಾರಿಗಿರ್ತೀವಿ, ದೇ ಗೆಟ್ ಅವೇ ವಿತೌಟ್ ಮಚ್ ಪ್ರಾಬ್ಲಮ್ಸ್. ಅವರ RT-PCR ಮಾಡಿದಾಗ ಅವರ ಸೈಕಲ್ ಥ್ರೆಶೋಲ್ಡ್ ಏನಾಗುತ್ತೆ, ಇಟ್ ವಿಲ್ ಬಿ ಅರೌಂಡ್ 30 to 35 ಅಂದ್ರೆ ಮೈಲ್ಡ್ ಆಗಿರುತ್ತೆ ಅವರಿಗೆ. ಅಥವಾ ನೀವು CT ಸ್ಕ್ಯಾನ್ ಮಾಡಿದ್ರು ಕೂಡ ಅವರ ಕೋರಾಯ್ಡ್ ಸ್ಕೋರ್ ಈಸ್ ಜಸ್ಟ್ ಬಿಟ್ವೀನ್ 1 and 8. ಈ ತರ ಇದ್ದಾಗ ಏನಾಗುತ್ತೆ, ಜಾಸ್ತಿ ರಿಯಾಕ್ಷನ್ ಆಗೋದಿಲ್ಲ ಒಳಗಡೆ ಲಂಗ್ಸ್ ಅಲ್ಲಾಗ್ಲಿ ಅಥವಾ ಬೇರೆ ಆರ್ಗನ್ಸ್ ಅಲ್ಲಾಗ್ಲಿ ಜಾಸ್ತಿ ರಿಯಾಕ್ಷನ್ ಆಗೋದಿಲ್ಲ. Usually they get away on the 10th day, they become non-infectious, and by 17th day or 20th day, they can resume their normal life. Of course, outdoor activities should be compatible with the COVID appropriate behavior. ನಾವು ಮಾಸ್ಕ್ಗಳನ್ನ ಹಾಕೊಳ್ಳೇಬೇಕು, ಮತ್ತೆ ಸ್ಯಾನಿಟೈಸೇಷನ್ ಇಟ್ಕೊಳ್ಳೇಬೇಕು, ಮತ್ತೆ ಕ್ರೌಡ್ ಇರತಕ್ಕಂಥ ಜಾಗಗಳನ್ನ ಅವಾಯ್ಡ್ ಮಾಡಬೇಕು. ಈ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಮಾಡಿಕೊಂಡ್ರೆ 20 ದಿವಸದಲ್ಲಿ ಕೂಡ ನಾವು ಮೈಲ್ಡ್ ಕೇಸಸ್ ನಲ್ಲಿ ನಾವು ಹೊರಗೆ ಬರಬಹುದು. ಅಂದ್ರೆ ವಿಲ್ ಬಿಕಮ್ ನಾರ್ಮಲ್ ಟು ರೆಸ್ಯೂಮ್ ನಾರ್ಮಲ್ ಲೈಫ್ ಆಕ್ಟಿವಿಟೀಸ್. ಬಟ್ ಎರಡನೇ ರೀತಿಯ ಕಾಯಿಲೆ ವೇರ್ ದೇರ್ ಇಸ್ ನಾವು ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಅಂತ ಬಂದು ವೇರ್ ದ RT-PCR CT ಸೈಕಲ್ ಥ್ರೆಶೋಲ್ಡ್ ಏನಿರುತ್ತೆ ಅದು ಕಮ್ಮಿ ಇದ್ದು, ಅಂದ್ರೆ ಅರೌಂಡ್ ಬಿಟ್ವೀನ್ 10 and 20 ಆ ರೇಂಜ್ ಅಲ್ಲಿ ಇದ್ದು, ಅಥವಾ CT ಸ್ಕ್ಯಾನ್ ಮಾಡಿದಾಗ ಕೋರಾಯ್ಡ್ ಸ್ಕೋರ್ ಸೇ ಬಿಟ್ವೀನ್ ಅರೌಂಡ್ 10 and 15 ಅಥವಾ 20 ಇದ್ರೆ ಆವಾಗ ಏನಾಗುತ್ತೆ, ಲಂಗ್ಸ್ ಡ್ಯಾಮೇಜ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ. ಆ ಲಂಗ್ಸ್ ಯಾವಾಗ ಡ್ಯಾಮೇಜ್ ಆಗುತ್ತೆ ಅಂದ್ರೆ ದ ವೈರಸ್ ಕ್ಯಾನ್ ಗೋ ಅಂಡ್ ಸಿಟ್ ಡೈರೆಕ್ಟ್ಲಿ ಇನ್ ದಿ ಲಂಗ್ ಸೆಲ್ಸ್, ಆಲ್ವಿಯೋಲೈ ಅಂತ ಕರಿತೀವಿ. ಅದು ಕನ್ಸಾಲಿಡೇಷನ್ ಆಗ್ಬಿಡುತ್ತೆ. ಕನ್ಸಾಲಿಡೇಷನ್ ಆದಾಗ ಇಟ್ ಬಿಕಮ್ಸ್ ಅ ಮಾಸ್, ಇಟ್ ಡಸಂಟ್ ಓಪನ್ ಅಪ್, ಇಟ್ ಆಲ್ವಿಯೋಲೈ ದೇ ಡೋಂಟ್ ಓಪನ್ ಅಪ್. ಅವಾಗ ಆಕ್ಸಿಜನ್ ಎಕ್ಸ್ಚೇಂಜ್ ಏನಾಗುತ್ತೆ ಅದು ಸರಿಯಾಗಿ ನಡೆಯೋದಿಲ್ಲ. ಆದ್ದರಿಂದ ಏನಾಗುತ್ತೆ, ನಮ್ಮ ಅಲ್ಲಿ ಇರ್ತಕ್ಕಂಥ ಒಂದು ಸರ್ಫ್ಯಾಕ್ಟೆಂಟ್ ಅಂತ ಕರಿತೀವಿ ಅದನ್ನ, ಸರ್ಫ್ಯಾಕ್ಟೆಂಟ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ, ಫೈಬ್ರೋಬ್ಲಾಸ್ ಆಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ, ಆವಾಗ ಫೈಬ್ರೋಸಿಸ್ ಜಾಸ್ತಿ ಆಗುತ್ತೆ, ಆವಾಗ ಲಂಗ್ ವಾಲ್ಯೂಮ್ ಶ್ರಿಂಕ್ ಆಗುತ್ತೆ. ಸೊ ದಿಸ್ ಈಸ್ ಒನ್ ಆಫ್ ದ ರೀಸನ್ಸ್ ವೈ ದೇರ್ ಈಸ್ hypoxia in patients with a choroid score of more than say 10 and 25. ಡಾಕ್ಟರ್, ನೀವು ಹೇಳಿದ್ರಿ ಮನೆಯಲ್ಲೇ ಟ್ರೀಟ್ಮೆಂಟ್ ತಗೋಬಹುದು ನಾವು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ನೋಡ್ಕೊಂಡ್ರೆ ಅಂತ. ಈ ರೀತಿ ಮನೆಯಲ್ಲೇ ಟ್ರೀಟ್ಮೆಂಟ್ ಕೊಟ್ಟವರು 700 ಪೀಪಲ್ ಬೆಂಗಳೂರಿನಲ್ಲಿ ತೀರ್ಕೊಂಡಿದ್ದಾರೆ. ಅಂದ್ರೆ ಮನೆಯಲ್ಲಿ ಟ್ರೀಟ್ಮೆಂಟ್ ಸೇಫಾ ಅಲ್ವಾ? ಡಾಕ್ಟರ್ ಹೇಳಿದ ಪ್ರಕಾರನೇ ಮನೇಲಿ ಇರ್ತಾರೆ. ಅಲ್ಲ, ಅವರು most of these patients who die in the end or become sick, those who are taking treatment at home, they are either they are on self medication. ಅವರೇ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ, ಅವರೇ ಸ್ಟಿರಾಯ್ಡ್ಸ್ ತಗೊಂಡ್ಬಿಟ್ಟಿರ್ತಾರೆ, ಬೇರೆಯವ್ರು ಹಾಕಿರೋದನ್ನ ಟ್ರೀಟ್ಮೆಂಟ್ ನ ಪ್ರಿಸ್ಕ್ರಿಪ್ಷನ್ ತಗೊಂಡು ಅವರೇ ಸ್ಟಿರಾಯ್ಡ್ ಸ್ಟೋರ್ ಮಾಡ್ಕೊಂಡಿರ್ತಾರೆ, ಅಥವಾ SP ಆಕ್ಸಿಜನ್ ಇದು ವ್ಯಾಲ್ಯೂಸ್ ಸರಿಯಾಗಿ ನೋಡಿರೋಲ್ಲ, ಅಥವಾ ಮೆಷಿನ್ ಸರಿ ಇರೋಲ್ಲ. ಈ ತರದ ಹಲವಾರು ಕಾರಣಗಳಿಂದಾಗಿ ಏನಾಗುತ್ತೆ, ಇದು ಅವರಿಗೆ ತೊಂದರೆ ಆಗ್ತಕ್ಕಂಥ ಜಾಸ್ತಿ ಚಾನ್ಸಸ್ ಇದೆ. ಕೆಲವರಿಗೆ ಆಸ್ಪತ್ರೆಗೆ ಹೋಗ್ಬೇಕು ಅಂತ ಮನಸ್ಸಿದ್ರು ಕೂಡ ಹೋದಾಗ ಆಸ್ಪತ್ರೆಯಲ್ಲಿ ಬೆಡ್ ಸಿಕ್ಕಿರ್ಲಿಕ್ಕಿಲ್ಲ, ಅಥವಾ ಬೆಡ್ ಸಿಕ್ಕಿದ್ರು ಆಕ್ಸಿಜನ್ ಬೆಡ್ ಸಿಕ್ಕಿರ್ಲಿಕ್ಕಿಲ್ಲ. ಈ ತರದ ಕಾಂಪ್ಲಿಕೇಶನ್ ಇಂದಾಗಿ ಹಲವಾರು ಪೇಷಂಟ್ಸ್ ಮನೆಯಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಸತ್ತಿದ್ದಾರೆ. ಯಾರೂ ಮೈಲ್ಡ್ ಕೇಸಿಂದ ಯಾರೂ ಸತ್ತಿಲ್ಲ. ಸೊ ದ ಟ್ರೀಟ್ಮೆಂಟ್ ಶುಡ್ ಬಿ ಡಾಕ್ಟರ್ ಮೂಲಕನೇ ಟ್ರೀಟ್ಮೆಂಟ್ ತಗೋಬೇಕು. ಯಾರು ದಯವಿಟ್ಟು ಪ್ಲೀಸ್ ಅವಾಯ್ಡ್ ಸೆಲ್ಫ್ ಮೆಡಿಕೇಶನ್. ಡಾಕ್ಟರ್, ಎರಡನೇ ಸೋಂಕಿಗೆ ಒಳಗಾಗೋರಲ್ಲಿ ಯಾರು ಎರಡನೇ ಸರಿ ಕೊರೋನಾ ಆದ್ಮೇಲೆ ಎರಡನೇ ಸೋಂಕು ಇದು ಫಂಗಸ್ ಇರಬಹುದು, ಬೇರೆ ಬೇರೆ ತರ ಸೋಂಕು ಇರಬಹುದು, ಅಥವಾ ಇನ್ನು ಎರಡನೇ ಸರಿ ಕೊರೋನಾ ಬರೋ ಸಾಧ್ಯತೆ ಇದೆಯಾ? ಎರಡನೇ ಸೋಂಕು ಬರೋದಕ್ಕೆ ಒಂದು ಇಮ್ಯುನಿಟಿ ಕಡಿಮೆ ಇರಬಹುದು, ಅಥವಾ ಇನ್ಯಾವ ರೀತಿ ಸಮಸ್ಯೆಗಳಿಂದ ಅವ್ರು ಎರಡನೇ ಸರಿ ಸೋಂಕಿಗೊಳಗಾಗ್ತಾರೆ? ಎರಡನೇ ಸೋಂಕು ಬೇಸಿಕಲಿ ಮೊದಲನೇ ಸೋಂಕು ಬಂದಾಗ ಯೂಶಲಿ ಆಂಟಿಬಾಡೀಸ್ ಬಂದ್ಬಿಟ್ಟಿರುತ್ತೆ ಅವರಿಗೆ. ಎರಡನೇ ಸೋಂಕು ಅದೇ ಸ್ಟ್ರೈನಿಗೆ, ಯಾವುದು ಕೋವಿಡ್ ಸ್ಟ್ರೈನ್ ಏನಿರುತ್ತೆ ಅವ್ರಿಗೆ ಯಾರಿಗೆ ಇನ್ಫೆಕ್ಷನ್ ಆಗಿರುತ್ತೆ ಅದೇ ಸ್ಟ್ರೈನ್ಗೆ ರೀಇನ್ಫೆಕ್ಷನ್ ಆಗೋದು ವೆರಿ ರೇರ್. ಬಟ್ ಈಗೇನಾಗಿದೆ, ನಾವು ನೋಡ್ತಾ ಇರುವಂಗೆ ವೈರಸ್ ಆಲ್ವೇಸ್ ಮ್ಯೂಟೇಟ್ಸ್, ಅಂದ್ರೆ ರೂಪಾಂತರಗೊಳ್ಳುತ್ತೆ. ಆ ರೂಪಾಂತರಗೊಂಡಾಗ ಆ ಇನ್ಫೆಕ್ಷನ್ ಮತ್ತೆ ಆ ಇನ್ಫೆಕ್ಷನ್ಗೆ ಸರಿ ತೂಗದಂತ ಒಂದು ಆಂಟಿಬಾಡೀಸ್ ಬಾಡಿಯಲ್ಲಿ ಇಲ್ಲದೆ ಇದ್ರೆ ಆವಾಗ ರೀಇನ್ಫೆಕ್ಷನ್ ಆಗುತ್ತೆ. ನಾವು ಮೊದಲನೇ ಅಲೆಯಲ್ಲೇ ಎರಡನೇ ಅಲೆ ಕೆಲವು ಒಂದು ರೋಗಿಗೆನ ಕಂಡು ಬಂದಿತ್ತು ಡಿಸೆಂಬರ್ ಅಕ್ಟೋಬರ್ ವೇಳೆಗೆ. ಈಗ ಎರಡನೇ ಅಲೆ ಸಹ ಮುಗಿಸೋ ಅಂತ ಟೈಮ್ ಬಂದಿದೆ. ನಮ್ಗೆ ಮೂರನೇ ಅಲೆ ಮ್ಯೂಟೇಶನ್ ಆಗಿರೋದು ಎಲ್ಲಾದ್ರೂ ಕಂಡು ಬಂದಿದೆಯಾ ಡಾಕ್ಟರ್ ಈಗಾಗ್ಲೇ?
ನಮ್ಮ ಇಂಡಿಯಾದಲ್ಲೇನೆ 2 ವೆರೈಟೀಸ್ ಬಂದಿದೆ. ಇಂಡಿಯನ್ ವೈರಸ್ ಅಂತ, ಇನ್ಫ್ಯಾಕ್ಟ್ ಒನ್ ವೆಸ್ಟ್ ಬೆಂಗಾಲ್ ವೈರಸ್ ಅಂತ ಕರೀತಾರೆ ಅದನ್ನ. ಇಟ್ ಈಸ್ ಎ ಟ್ರಿಪಲ್ ಮ್ಯೂಟೇಟೆಡ್ ವೈರಸ್. ಮತ್ತೆ ನಾವು ನ್ಯೂ ಡೆಲ್ಲಿ ನೋಡ್ತಕ್ಕಂಥದ್ದು UK ವೇರಿಯಂಟ್ ಅಥವಾ VK ಮ್ಯೂಟೇಟೆಡ್ ವೇರಿಯಂಟ್ ಅಂತ ಕಾಣ್ತಾ ಇದೀವಿ ಅದನ್ನ. ಸೊ ಇಂಡಿಯಾದಲ್ಲಿ ಆಗಿರ್ತಕ್ಕಂಥ ಮ್ಯೂಟೇಷನ್ 2-3 ವೆರೈಟೀಸು ನಾವು ಇಂಡಿಯಾದಲ್ಲಿ ಕಾಣ್ತಾ ಇದೀವಿ. ಮ್ಯೂಟೇಷನ್ ಈಸ್ ಒನ್ ಆಫ್ ದಿ ಸರ್ವೈವಿಂಗ್ ಟ್ಯಾಕ್ಟಿಕ್ಸ್ ಆಫ್ ದಿ ವೈರಸ್. ಅದೇನಾಗುತ್ತೆ, ಯಾವಾಗ ಆಂಟಿಬಾಡೀಸ್ ತನ್ನ ದೇಹದಲ್ಲಿ ಉತ್ಪತ್ತಿಯಾಗಿ ಆ ವೈರಾಣುಗಳ ಮತ್ತು ಆಂಟಿಬಾಡೀಸ್ ಮಧ್ಯೆ ಒಂದು ಕದನ ಶುರುವಾಗುತ್ತೆ, ಆವಾಗ ಏನಾಗುತ್ತೆ, ಇಟ್ಸ್ ಒನ್ ಆಫ್ ದ ಡಿಫೆನ್ಸಿವ್ ಮೆಕ್ಯಾನಿಸಮ್ ಈಸ್ ಇಟ್ ಚೇಂಜಸ್ ಇಟ್ಸ್ ಫಾರ್ಮ್ ಆಸ್ ಎ ಸರ್ವೈವಲ್ ಮೆಥಡ್. ಸೊ ಇಟ್ ಮ್ಯೂಟೇಟ್ಸ್. ಈಗ ಏನು ಮ್ಯೂಟೇಷನ್ ಆಗಿದೆ ಅಂತ ಹೇಳಿ ಬೆಂಗಳೂರಲ್ಲಿ ದೇಶದಲ್ಲಿ 2ನೇ ದೊಡ್ಡ ರಾಜ್ಯ ಆಗಿತ್ತು ನಮ್ಮ ಕೊರೋನಾದಲ್ಲಿ. ಬೆಂಗಳೂರಿನ ವೈರಸ್ ಏನಾದ್ರು ಬೆಂಗಳೂರಲ್ಲಿ ಕಂಡು ಬಂದಿತ್ತ, ಆತರ ಬೇರೆ ತರ ಮ್ಯೂಟೇಷನ್ ಆಗಿದ್ದು? ಈಗ ನೀವು ಹೇಳಿದ್ರೆ ವೆಸ್ಟ್ ಬೆಂಗಾಲ್ ವೈರಸ್ ಅಂತಾನೆ ಕರೀತಾರೆ ಅಂತ ಹೇಳಿ, ನಮ್ಮ ಬೆಂಗಳೂರಲ್ಲಿ ಆ ತರದ್ದು ಯಾವ್ದಾದ್ರು ರೂಪಾಂತರ ಆಗಿದ್ದು ಕಂಡು ಬಂದಿದೆಯಾ ಡಾಕ್ಟರ್? ಬೆಂಗಳೂರು ವೇರಿಯಂಟ್ ಅಂತ ಯಾವ್ದು ಬಂದಿಲ್ಲ ಇಲ್ಲಿ, ಅದು ಯಾವ್ದು ಇದುವರೆಗೆ ಗೊತ್ತಾಗಿಲ್ಲ ಅಥವಾ ನೋಡಿಲ್ಲ. ಬಟ್ ವೆಸ್ಟ್ ಬೆಂಗಾಲ್ ವೇರಿಯಂಟ್ ಇಲ್ಲಿ ಬೆಂಗಳೂರಲ್ಲಿ ಕಾಣಿಸ್ಕೊಂಡಿದೆ, ಮತ್ತೆ UK ವೇರಿಯಂಟ್ ಕೂಡ ಬೆಂಗಳೂರಲ್ಲಿ ಕಾಣಿಸ್ಕೊಂಡಿದೆ. ಸೊ ಈ 2 ವೇರಿಯಂಟ್ಗಳಿಂದ ಇನ್ಫೆಕ್ಷನ್ ರೇಟ್ ಜಾಸ್ತಿ ಆಗಿ ದ ವಿರುಲೆನ್ಸ್ ಹ್ಯಾಸ್ ಇನ್ಕ್ರೀಸ್ಡ್ and infectivity has increased, and even the mortality is increased because of the number of patients who have been infected with this disease is more. ಈಗ ಸರ್ಕಾರ ಹೇಳ್ತಿದೆ ಡಿಸೆಂಬರ್ ಟೈಮ್ಗೆ ನಾವೆಲ್ಲರಿಗೂ ವ್ಯಾಕ್ಸಿನ್ ಹಾಕ್ಬಿಡ್ತೀವಿ ಅಂತ ಹೇಳಿ. ಇಸ್ ಇಟ್ ಪಾಸಿಬಲ್ ಡಾಕ್ಟರ್? ನಾವು 130 ಕೋಟಿ ಮೇಲಿದ್ದಾರೆ ನಮ್ಮ ದೇಶದಲ್ಲಿ ಜನಸಂಖ್ಯೆ. ಇಸ್ ಇಟ್ ಪಾಸಿಬಲ್ ನಮ್ಮಲ್ಲಿ ಅಷ್ಟೊಂದು ಎಕ್ವಿಪ್ ಆಗಿದೀವ ನಾವು ಡಿಸೆಂಬರ್ ಅಷ್ಟೊತ್ತಿಗೆ ವ್ಯಾಕ್ಸಿನ್ ಆಗೋಕ್ ಸಾಧ್ಯತೆ ಇದೆಯಾ? ಇಲ್ಲ, ನಾನು ಜಾವೇಡ್ಕರ್ ಯೂನಿಯನ್ ಮಿನಿಸ್ಟರ್ ಜಾವೇಡ್ಕರ್ ಅವರ ಸ್ಟೇಟ್ಮೆಂಟ್ ನೋಡಿದೆ. ಅದು 6-7 ತಿಂಗಳಲ್ಲಿ ನಾವು ವ್ಯಾಕ್ಸಿನೇಷನ್ ಕಂಪ್ಲೀಟ್ ಮಾಡ್ತೀವಿ ಅಂತ. ಅದು ಒಂದು ಸ್ವಲ್ಪ ಕುತೂಹಲ ಕೆರಳಿಸ್ತು ನನಗೆ ಕೂಡ. ಐ ವೆಂಟ್ ಇನ್ ಟು ಸಮ್ ಡೀಟೇಲ್ಸ್. ಬಟ್ ನನಗನ್ಸಿರೋದು ಅವರು ಮೋಸ್ಟ್ಲಿ 45+ ಅಡಲ್ಟ್ಸ್ ಏನಿದ್ದಾರೆ ಅವ್ರಿಗೆ ಮಾತ್ರ, ಅಂದ್ರೆ ಸುಮಾರು 30 ಕೋಟಿ ಜನ ಇರ್ತಾರೆ. 45+ ಇರ್ತಕ್ಕಂಥ ಅವರು ದೇಶದಲ್ಲಿ ಸುಮಾರು 30ರಿಂದ 40 ಕೋಟಿ ಜನ ಇದ್ದಾರೆ. ಅವರಿಗೆ ಬೈ 6 to 7 months ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಗಬಹುದು ಅಂತ ನನಗೆ ಅನ್ಸುತ್ತೆ. ಯಾಕೆಂತಂದ್ರೆ ನಾವು ಫಸ್ಟ್ ವ್ಯಾಕ್ಸಿನೇಷನ್ ಶುರು ಮಾಡಿದ್ದು January 16, 2021 ಆವಾಗ ಮೊದಲು ಐಡಿಯಾ ಇದ್ದದ್ದು ನಮಗೆ 3 ಕೋಟಿ ಜನಗಳಿಗೆ ನಾವು ವ್ಯಾಕ್ಸಿನೇಷನ್ ಕೊಡಬೇಕು ಅಂತ. ಅಂದ್ರೆ ಓನ್ಲಿ ದೋಸ್ ಆರ್ ವಾರಿಯರ್ಸ್, ಫ್ರಂಟ್ ಲೈನ್ ವಾರಿಯರ್ಸ್, ಡಾಕ್ಟರ್ಸ್, ಪೊಲೀಸ್ ಮೆನ್ ಅಂಡ್ ಅದರ್ ಫ್ರಂಟ್ ಲೈನ್ ವಾರಿಯರ್ಸ್. ಅವಾಗ ಅನ್ಫಾರ್ಚುನೇಟ್ಲಿ ನಮ್ಮ ಹತ್ರ ವ್ಯಾಕ್ಸಿನ್ ಇತ್ತು. ಅಂದ್ರೆ ನಮ್ಮ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಏನಿದೆ ಅದು ಸುಮಾರು 50 million doses they had already prepared. They had stocked about 50 million doses. ಆವಾಗ ಏನಾಯ್ತು, there was not much of response from the frontline warriors. ಕೇವಲ ಒಂದು 14 million ಮಾತ್ರ, ಅಂದ್ರೆ 1.4 crores were given the vaccination. ಮಿಕ್ಕಿದ್ದು nearly 20 million peopleಗೆ we could not vaccinate. ಅವ್ರೇನ್ ಮಾಡಿದ್ರು, ಉಳಿದದ ಸ್ಟಾಕ್ ಪೈಲ್ ಮಾಡತಕ್ಕಂತ ಒಂದು 20.8 million doses na they joined what is called as a global institution called as Gavi ಅಂತ ಮೆಲಿಂಡಾ ಗೇಟ್ಸ್ ಅವರು ಶುರು ಮಾಡಿರ್ತಕ್ಕಂಥ ಒಂದು ಗಾವಿ ಒಂದು ಇದಿದೆ, ಇನ್ಸ್ಟಿಟ್ಯೂಷನ್ ಇದೆ. ಅದನ್ನ ಇಟ್ಸ್ ಅ ವರ್ಲ್ಡ್ ವೈಡ್ ಡಿಸ್ಟ್ರಿಬ್ಯೂಷನ್ ಆಫ್ ವ್ಯಾಕ್ಸಿನ್ಸ್ ಫಾರ್ ಥರ್ಡ್ ವರ್ಲ್ಡ್ ಕಂಟ್ರೀಸ್ ಅಂತ ಇದೆ ಇದು. ಸೊ ಅದನ್ನ ಸೇರ್ಕೊಂಡು ಅದಕ್ಕೆ ಮಾರಿದ್ರು. ಅಬೌಟ್ $300 million ಸ್ಟ್ರೆಂತ್ ಮೇಲೆ ಅದನ್ನ ಮಾರಿದ್ರು. ಆಮೇಲೆ ಏನಾಯ್ತು, ಸಬ್ಸಿಕ್ವೆಂಟ್ಲಿ ದಿ ಗವರ್ಮೆಂಟ್ decided that it will give for everyone above 45 years and with those morbidity. So above 45 andre about another 30 crore people have to be vaccinated. Above 25 crores vaccinate, about 30 crores vaccination ಆಗಬೇಕಾದ್ರೆ ದಿನಕ್ಕೆ ನಾವು 25 ಲಕ್ಷ ಜನಗಳಿಗೆ ವ್ಯಾಕ್ಸಿನೇಷನ್ ಕೊಟ್ರೆ 6ರಿಂದ 7 ತಿಂಗಳಲ್ಲಿ ನಾವು ವ್ಯಾಕ್ಸಿನೇಷನ್ ಕಂಪ್ಲೀಟ್ ಮಾಡಬಹುದು. ಆದ್ರೆ ನಮ್ಮಲ್ಲಿ ಈಗ ವ್ಯಾಕ್ಸಿನ್ ದೊರಕ್ತಾ ಇಲ್ಲ. ಇನ್ಫ್ಯಾಕ್ಟ್ ಯೂನಿಯನ್ ಗವರ್ಮೆಂಟ್ ಒಂದು ಆರ್ಡರ್ ಇಶ್ಯೂ ಮಾಡಿದೆ. You don't have to give vaccine on all the 4 days, all the 7 days of the week. ದೊಡ್ಡ ರಾಜ್ಯಗಳಲ್ಲಿ ಏನಾಗಿದೆ, they have indicated only 4 days to be vaccinated, whereas small union territories and small states like Goa and Pondicherry, they can only inoculate twice a week. So ಈ ತರ ಒಂದು ಆರ್ಡರ್ ಇರಬೇಕಾದ್ರೆ I have got my own doubts. Even till February 2022 ಆದ್ರೂ ನಾವು we cannot vaccinate more than 200 million people. ಡಾಕ್ಟರ್, ಇವಾಗ ಕೇಂದ್ರ ಸರ್ಕಾರ 44 ಅಬೌವ್ ಮೇಲೆ ಕೊಡ್ತಾ ಇದ್ದಾರೆ ವ್ಯಾಕ್ಸಿನೇಷನ್. ಈಗ ಸ್ಟೇಟ್ ಗವರ್ಮೆಂಟ್ಗೆ ಹೇಳಿದ್ದಾರೆ ಉಳಿದವ್ರಿಗೆ ನೀವು ಕೊಡಿ ಅಂತ ಹೇಳಿ. ಆ ಸ್ಟೇಟ್ ಗವರ್ಮೆಂಟ್ ಏನ್ ಕೊಡ್ಬೇಕಿತ್ತು, ಅದು ಶುರುವಾಗಿದ್ಯಾ ಆಗಿಲ್ವಾ ಅಂತ? ಅಲ್ಲ, ಈಗ ನನಗೆ ಗೊತ್ತಿರೋ ಮಟ್ಟಿಗೆ ಕರ್ನಾಟಕದಲ್ಲಿ ದೇ ಹ್ಯಾಡ್ ಕಾಲ್ಡ್ ಫಾರ್ ಗ್ಲೋಬಲ್ ಟೆಂಡರ್ ವ್ಯಾಕ್ಸಿನ್ ಪ್ರೊಕ್ಯೂರ್ಮೆಂಟ್ಗೆ. ಐ ಥಿಂಕ್ ದೇರ್ ಆರ್ ಸಮ್ ಹಿಚಸ್ ಇನ್ ದಿ
in finalizing the tender, particularly Sputnik vaccine. ಅವರು ಒಂದು ರೆಡ್ಡಿ ಲ್ಯಾಬೊರೇಟರೀಸ್ ಅವರು ದೇ ಆರ್ ದ ಆಥರೈಸ್ಡ್ ಏಜೆಂಟ್ ಅಂತ ಅವ್ರು ಹೇಳ್ತಾರೆ. ಬಟ್ ಇನ್ನೊಬ್ರು ಯಾರೋ ಬಾಂಬೆಯಿಂದ ಒಬ್ರು ಅದನ್ನೇ ಕೋಟ್ ಮಾಡಿದ್ರು. ಎನಿವೆ ಬೋತ್ ದಿ ಪಾರ್ಟ್ನರ್ಸ್ ಹ್ಯಾವ್ ಕೋಟೆಡ್ ಎ ವೆರಿ ಹೈ ಪ್ರೈಸ್ ಅಂದ್ಬಿಟ್ಟು ಕರ್ನಾಟಕ ಗವರ್ಮೆಂಟ್ ಹ್ಯಾಸ್ ರಿಜೆಕ್ಟೆಡ್ ದಿ ಆಫರ್ ಮೇಡ್ ಬೈ ದಿ ಸ್ಪುಟ್ನಿಕ್ ಡಿಸ್ಟ್ರಿಬ್ಯೂಟರ್ಸ್. ಸೊ ಹಂಗಾಗಿ ಏನಾಗಿದೆ, ಸ್ವಲ್ಪ ನಿಧಾನ ಆಗಿದೆ ಕರ್ನಾಟಕ ಗವರ್ಮೆಂಟ್ ಇನ್ನ ಗ್ಲೋಬಲ್ ಟೆಂಡರ್ ಫಾರ್ ವ್ಯಾಕ್ಸಿನೇಷನ್ ಏನಾಗಿದೆ, ಸ್ವಲ್ಪ ನಿಧಾನ ಆಗಿದೆ. ಈಗ ನೀವು ಇದೇ ರೀತಿ ಯಾವ ದೇಶಕ್ಕೆ ಯಾವ ರಾಜ್ಯ ಬೇಕಾದ್ರೂ ಮಾಡಬಹುದು. ಅಲ್ಲ, ಈಗ ನಾವು ಒಂದು ಸುದ್ದಿ ಪ್ರಸಾರ ಮಾಡಿದ್ವಿ. ಯಾವುದೇ ಗ್ಲೋಬಲ್ ಟೆಂಡರ್ ತಗೊಳಕ್ಕೆ ಸ್ಟೇಟ್ ವೈಸ್ ಹೋದ್ರೆ ಅವರು ಎಂಟರ್ಟೈನ್ ಮಾಡ್ತಾ ಇಲ್ಲ ಬಿಸ್ನೆಸ್ ಕಂಪ್ನೀಸು. ನಾವು ಸೆಂಟ್ರಲ್ ಮೂಲಕ ಬನ್ನಿ ಅಂತ ಹೇಳ್ತಿದ್ದಾರೆ. ಅದೊಂದು ಸಮಸ್ಯೆ ಇದೆ. ಓಕೆ, ಆದ್ರೆ ನೀವು ಹೇಳಿದಿರಾ, ಎಲ್ಲಾ ಟೈಮಲ್ಲೂ ಹೇಳಿದಿರಾ ವ್ಯಾಕ್ಸಿನ್ ಒಂದೇ ಇದಕ್ಕೆ ಉತ್ತರ, ನಾವು ಕೊರೋನಾದಿಂದ ಆಚೆ ಬರ್ಬೇಕು ಅಂತ ಹೇಳಿದಿರಾ. ಆದ್ರೆ ಈಗ ಎಕ್ಸಾಮ್ಸ್ ಶುರು ಆಗ್ತಿದೆ, PUC SSLC ಎಕ್ಸಾಮ್ಸ್ ಜೂನ್ ಆದ್ಮೇಲೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅಷ್ಟರಲ್ಲಿ 2ನೇ ಅಲೆ ಮುಗಿಬಹುದು, ಆದ್ರೆ 3ನೇ ಅಲೆ ಶುರು ಆಗೋ ಆತಂಕ ಇದೆ. ಎಕ್ಸಾಮ್ ಆಗ್ಬಾರ್ದು ಅನ್ನೋದು ನಮ್ ವಿಚಾರ ಅಲ್ಲ, ಆದ್ರೆ ಎಕ್ಸಾಮ್ ಮುಂಚೆ ಅನೇಕ ಪತ್ರಿಕೆಗಳಲ್ಲಿ ಜನರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾರೆ, ಮೊದಲು ಮಕ್ಕಳಿಗೆ ವ್ಯಾಕ್ಸಿನ್ ಆಗ್ಲಿ ಅಂತ. ಮಕ್ಕಳಿಗೆ ವ್ಯಾಕ್ಸಿನ್ ಕೊಡೋ ವ್ಯವಸ್ಥೆ ಎಲ್ಲಿ ತನಕ ಬಂದಿದೆ ಡಾಕ್ಟರ್? ಮಕ್ಕಳಿಗೆ ವ್ಯಾಕ್ಸಿನ್ ಕೊಡೋದಕ್ಕೆ ಒಂದು ಟ್ರಯಲ್ಸ್ ಶುರು ಆಗಿದೆ ಈಗಾಗಲೇ. ಇನ್ಫ್ಯಾಕ್ಟ್ ರೆಡ್ಡಿ ಲ್ಯಾಬೊರೇಟರೀಸ್ ಅಲ್ಲಿ ಸುಮಾರು 120 ಮಕ್ಕಳಿಗೆ 5 ಡಿಫರೆಂಟ್ ಹಾಸ್ಪಿಟಲ್ಸ್ ಅಲ್ಲಿ, ಅಂದ್ರೆ ದೇ ಹ್ಯಾವ್ ಡಿವೈಡೆಡ್ ದ ಚಿಲ್ಡ್ರನ್ ಇಂಟು 3 ಗ್ರೂಪ್ಸ್, ಸೇ ಫ್ರಮ್ 1 to 6 years and 6 to 12 years and 12 to 18 years. ಈ ರೀತಿ 3 ಗ್ರೂಪ್ಸ್ ಮಾಡಿ ಒಂದು ಅದರಲ್ಲಿ 20 ಮಕ್ಕಳಿಗೆ ದೇರ್ ಹ್ಯಾಸ್ ಬೀನ್ ಎ ಟ್ರಯಲ್ ಫಸ್ಟ್ ಫೇಸ್ ಶುರು ಆಗಿದೆ ಆಗಲೇ. ಅಂದ್ರೆ ಬೈ ಅಬೌಟ್ ಸೆಪ್ಟೆಂಬರ್, ಅಕ್ಟೋಬರ್ ಅಥವಾ ನವೆಂಬರ್ ಹೊತ್ತಿಗೆ 3 phase, ಯೂಶಲಿ ಇಟ್ ಹ್ಯಾಸ್ ಗಾಟ್ 3 phase ಟ್ರಯಲ್ಸ್. 3 phases ಮುಗಿಯೋ ಹೊತ್ತಿಗೆ ಸೆಪ್ಟೆಂಬರ್, ಅಕ್ಟೋಬರ್ ಆಗುತ್ತೆ. ದಟ್ ಇಸ್ ದ ಟೈಮ್ ವೆನ್ ವಿ ಎಕ್ಸ್ಪೆಕ್ಟ್ ದ ಥರ್ಡ್ ವೇವ್ ಟು ಸ್ಟಾರ್ಟ್. ಸೊ ಅಷ್ಟೊತ್ತಿಗೆ ಇದು ಟ್ರಯಲ್ ಶುರುವಾಗಿ ಒಂದು ವ್ಯಾಕ್ಸಿನ್ ರೆಡಿ ಇರುತ್ತೆ ಮಕ್ಕಳಿಗೆ ಕೂಡ ಅಂತ ನನಗೆ ಅನಿಸಿಕೆ. ಅಂದ್ರೆ ನೀವು ಹೇಳಿದ್ರೆ ಅಕ್ಟೋಬರ್ ಅಷ್ಟೊತ್ತಿಗೆ ಥರ್ಡ್ ವೇವ್ ಶುರು ಆಗುತ್ತೆ, ಅಲ್ಲಿಗೆವರೆಗೂ ಕಂಟ್ರೋಲ್ ಅಲ್ಲಿ ಇರುತ್ತೆ ಕೊರೋನಾ ಅನ್ನೋದು. ಅಷ್ಟರಲ್ಲಿ ಎಕ್ಸಾಮ್ ಮುಗಿಸೋ ಸಾಧ್ಯತೆ ಇದೆ ಅಂತ ಒಂದು ಪಾಸಿಬಿಲಿಟಿ ಇದೆ ಅಲ್ವಾ ಡಾಕ್ಟರ್? ಖಂಡಿತ. ಆದ್ರೆ ಯಾವುದೇ ಮಗುಗೆ ಈಗ ದೊಡ್ಡವ್ರ ಎಲ್ಲರಿಗೂ ಎಲ್ಡರ್ಸ್ಗೆ ವ್ಯಾಕ್ಸಿನ್ ಈಸ್ ಓನ್ಲಿ ದ ಆನ್ಸರ್ ಅಂತ ನೀವು ಹೇಳಿದೀರಾ. ಅದೇ ತರ ಮಕ್ಕಳಿಗೂ ವ್ಯಾಕ್ಸಿನ್ ಕೊಡ್ಲೇಬೇಕು ಅನ್ನೋದನ್ನ ನೀವು ಶಿಫಾರಸ್ ಮಾಡ್ತೀರಾ? ಖಂಡಿತ, ಮಕ್ಕಳಿಗೆ ಕೂಡ ವ್ಯಾಕ್ಸಿನ್ ಕೊಡ್ಲೇಬೇಕಾಗುತ್ತೆ. ಯಾಕೆಂತಂದ್ರೆ ಈಗಾಗಲೇ ನಮ್ಮ ದೇಶದಲ್ಲೇನೆ ಸುಮಾರು 2,000 ಮಕ್ಕಳಿಗೆ ಕೊರೋನಾ ಅಂಟಿದೆ. ಅಂದ್ರೆ ನಾವು ವೆನ್ ವಿ ಥಾಟ್ ದಟ್ ಅಪ್ ಟು ಸೇ 10 to 12 years or 20 years 18 years ವರೆಗೆ ಯೂಶಲಿ ಬರುವುದಿಲ್ಲ ಅಂತ ನಾವು ಅನ್ಕೊಂಡಿದ್ದು. ಬಟ್ ಈಗಾಗಲೇ ಇಟ್ಸ್ ಆನ್ ರೆಕಾರ್ಡ್ ಅಬೌಟ್ 2,000 children between say 8 and 18 years they have been affected. But fortunately there has been no serious illness in this group of patients. Nobody has died in this group of patients. ಈಗ ನಾವು ದೊಡ್ಡವರಲ್ಲಿ ಈಗ ಕರೋನಾ ನಂತರದ ಸಮಸ್ಯೆಗಳನ್ನ ನೋಡ್ತಾ ಇದೀವಿ. ಏನು ಫಂಗಸ್ ಇರ್ಬೋದು, ಹಾರ್ಟ್, ಏನೇನೋ ಸಮಸ್ಯೆಗಳು ಬರ್ತಿದಾವೆ. ಮಕ್ಕಳಲ್ಲಿ ಏನಾದ್ರು ಎಕ್ಸ್ಪೆಕ್ಟೇಷನ್ ಇದೆಯಾ ಈ ತರದ್ದು ಏನಾದ್ರು ಸಮಸ್ಯೆ ಬರುತ್ತೆ ಅಂತ? ಆಫ್ಟರ್ ಕೊರೋನಾ, ಮಕ್ಕಳಿಗೆ ಕೊರೋನಾ ಬಂದ್ರೆ ಆಫ್ಟರ್ ಕೊರೋನಾ ಅವ್ರ ವಾಟ್ ದೇ ಸಫರ್ ಅಂತ? ಯೂಶುವಲಿ ಮಕ್ಕಳಲ್ಲಿ ಇಟ್ ಡಸ್ ನಾಟ್ ಬಿಕಮ್ ಸೀರಿಯಸ್ ಅಂತ ನಮ್ಮ ಮೆನಿ ಎಕ್ಸ್ಪರ್ಟ್ಸ್ ಅಂಡ್ ಈವನ್ ನನ್ನ ಅನಿಸಿಕೆ ಅನ್ನೋದು, ಮಕ್ಕಳಲ್ಲಿ ಅಷ್ಟೊಂದು ಸೀರಿಯಸ್ ಆಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ಲೆಸ್ ದ ವೈರಸ್ ಅಗೇನ್ ಮ್ಯೂಟೇಟ್ಸ್. ಈಗಿರತಕ್ಕಂಥ ಫಾರ್ಮ್ಯಾಟ್ ಅಲ್ಲಿ ಅಥವಾ ಫಾರ್ಮ್ ಅಲ್ಲಿ ಇಟ್ ಕೆನಾಟ್ ಗೆಟ್ ಅ ಫುಟ್ ಹೋಲ್ಡ್ ಇನ್ ಟು ದ T cells of the children, because the T cells are not fully matured. They are still immature. But the mutation ಆಗಿ ತುಂಬಾ ಸ್ಟ್ರಾಂಗ್ ಪೆನೆಟ್ರೇಷನ್ ಇದ್ರೆ then it affects the immunity of the children also. ಆವಾಗ ಚಿಲ್ಡ್ರನ್ ಸಫರ್ ಆಗ್ತಕ್ಕಂಥ ಚಾನ್ಸ್ ಇದೆ. ಈಗಾಗ್ಲೇ ವರ್ಲ್ಡ್ ವೈಡ್ ನೋಡಕ್ ಹೋದ್ರೆ 3-4ನೇ ಅಲೆಗಳನ್ನೆಲ್ಲ ಬೇರೆ ಬೇರೆ ಫಾರಿನ್ ಕಂಟ್ರೀಸ್ ಆಚೆ ಬಂದಿದ್ದಾರೆ, ಓವರ್ಕಮ್ ಆಗಿದ್ದಾರೆ. ಈಗ ಅವರಲ್ಲಿ 2-3-4ನೇ ಅಲೆಯಲ್ಲಿ ಯಾರಿಗೆ ಎಫೆಕ್ಟ್ ಆಗಿತ್ತು, ಇಲ್ಲಿ ನಾವ್ ಯಾರಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಡಾಕ್ಟರ್? ಅಲ್ಲಿನ ಒಂದು ಇದುವರೆಗೂ ಇಫ್ ಯು ಅಸೆಸ್ ದಿ ವೇವ್ಸ್ ದಟ್ ಹ್ಯಾವ್ ಗಾನ್ ಥ್ರೂ ಅಮೆರಿಕಾ, ಇಂಗ್ಲೆಂಡ್, ಫ್ರಾನ್ಸ್ ಅಥವಾ ಜರ್ಮನಿ, ಎಲ್ಲಿ ದೇ ಹ್ಯಾವ್ ಗಾಟ್ ವೆರಿ ಗುಡ್ ರೆಕಾರ್ಡ್ಸ್. ಅದನ್ನ ರೆಕಾರ್ಡ್ಸ್ ನೋಡಿದ್ರೆ ಅಲ್ಲಿ ದಿ ಚಿಲ್ಡ್ರನ್ ಹ್ಯಾವ್ ನಾಟ್ ಬೀನ್ ಅಫೆಕ್ಟೆಡ್. ಬಟ್ ಓನ್ಲಿ ಥಿಂಗ್ ಇಸ್ ಬಿಕಾಸ್ ಹಿಯರ್ ಫಸ್ಟ್ ವೇವ್ ಅಲ್ಲಿ ಏನಾಯ್ತು, ನಮ್ಮಲ್ಲಿ ವಿತ್ ಕೋಮಾರ್ಬಿಡಿಟೀಸ್ ಅಂಡ್ 60+ ಅವರಿಗೆ ಆಗುತ್ತೆ. ಫಸ್ಟ್ ವೇವ್ ಅಲ್ಲಿ ಮೋಸ್ಟ್ ಆಫ್ ದೆಮ್ ಬಿಲಾಂಗ್ ಟು ದಟ್ ಗ್ರೂಪ್. ವೆರಾಸ್ ಇನ್ ದ ಸೆಕೆಂಡ್ ವೇವ್, ಆಸ್ ವಿ ಸಾ from March onwards, we saw only younger group getting infected, particularly those who are between say 20 and 35 or 40 years. They are getting infected. Now ಈ ಇನ್ಫೆಕ್ಷನ್ ಪ್ಯಾಟರ್ನ್ ನೋಡಿದ್ರೆ ಥರ್ಡ್ ವೇವ್ ಅಲ್ಲಿ ಇನ್ನೂ ಕಮ್ಮಿ ಆಗ್ಬೋದು. ವಯಸ್ಸು ಇನ್ಫೆಕ್ಷನ್ ಆಗ್ತಕ್ಕಂಥ ವಯಸ್ಸು ಮಕ್ಕಳಿಗೆ ಇನ್ಫೆಕ್ಷನ್ ಆಗ್ಬೋದು
ಅಂತ ಒಂದು ಡೌಟ್ ಇದೆ. ಅದೇ ರೀತಿ ಆಗದೇನೋ ಇರಬಹುದು, ಆ ತರನು ಇದೆಯಾ ಡಾಕ್ಟರ್? ಆಗದೇನೋ ಇರಬಹುದು. ಅದು ಆಗತ್ತೆ ಅನ್ನೋ ಚಾನ್ಸಸ್ ಸಿಗೋದು ನಂಬಲಿಕ್ಕೋಸ್ಕರ ಈಗಾಗಲೇ 2000 ಚಿಲ್ಡ್ರನ್ ಹ್ಯಾವ್ ಸಫರ್ಡ್. ಸೊ ಆದ್ರಿಂದ ನಾವು ಎಲ್ಲಾ ಪ್ರಿಕಾಷನ್ಸ್ ತಗೊಳ್ಳೇಬೇಕಾಗುತ್ತೆ. ಈಗ ಒಂದು ಲಸಿಕೆ ನಾವು ತಗೊಂಡಿರ್ತೀವಿ, ಒಂದು ಏನು ಫಸ್ಟ್ ವ್ಯಾಕ್ಸಿನ್ 1 ಡೋಸ್ ತಗೊಂಡಿರ್ತೀವಿ, ಇನ್ನೊಂದು ಡೋಸ್ ತಗೊಳ್ಳೋದ್ರ ಮಧ್ಯೆ ಏನಾದ್ರು ಕೊರೋನಾ ಬಂತು ಅಂದ್ರೆ ಮತ್ತೊಂದು ತಿರ್ಗಾ ಹೊಸದಾಗಿ ಲಸಿಕೆ ತಗೋಬೇಕು ಅಂತ ಹೇಳಿ ನೀವು ಹೇಳೋದಲ್ಲ ಡಾಕ್ಟರ್? ಈಗ ನಾವು ಫಸ್ಟ್ ಡೋಸ್ ತಗೊಂಡ್ರು ಕೂಡ ನೀವು ಅದು ಒಂದು 2-3 ವೀಕ್ಸ್ ಆದ್ಮೇಲೆ ನಿಮ್ಮ ಆಂಟಿಬಾಡೀಸ್ ಶುರು ಆಗ್ಬಿಡುತ್ತೆ ಪ್ರೊಡಕ್ಷನ್ಗೆ. ಅಂದ್ರೆ ಈವನ್ ಆಮೇಲೆ ಕೊರೋನಾ ಇನ್ಫೆಕ್ಷನ್ ಆದ್ರೂ ಇಟ್ ಹೆಲ್ಪ್ಸ್ ದಟ್ ಇಮ್ಯೂನ್ ಸಿಸ್ಟಮ್ ಟು ಸಮ್ ಎಕ್ಸ್ಟೆಂಟ್ ಟು ಫೈಟ್ ದ ಕೊರೋನಾ. ಅಷ್ಟು ಸಿವಿಯರಿಟಿ ಕಮ್ಮಿ ಇರುತ್ತೆ ಬಿಕಾಸ್ ಆಫ್ ದ ಫಸ್ಟ್ ಡೋಸ್ ಆಫ್ injection itself. Whereas if you take the second dose also before you have any infection, it gives you total protection. ಈ 2 ಡೋಸ್ ಆದ್ಮೇಲೆ ನಮ್ಗೆ ಎಷ್ಟು ವರ್ಷ ಪ್ರೊಟೆಕ್ಷನ್ ಇರುತ್ತೆ ಈ ಕೊರೋನಾ ಇಂದ? ಅಲ್ಲ, so when the body is immune system is very peculiar. ಒಂದು ಸರ್ಟನ್ ಟೈಮಿಂಗ್ಸ್ ಇರುತ್ತಲ್ಲ ಡಾಕ್ಟರ್? ಕೆಲವು ಡಿಸೀಸ್ ಲೈಕ್ ಮೀಸಲ್ಸ್ ಇದೆ. Once the measles is affected, or if you take a ನಮ್ಮ ವ್ಯಾಕ್ಸಿನೇಷನ್ ತಗೊಂಡ್ರೆ ಮೀಸಲ್ಸ್ ಗೆ, the immunity is lifelong. ಮೀಸಲ್ಸ್ ಗೆ, whereas ಕೊರೋನಾ ಅಥವಾ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸಸ್ ಏನಿದೆ ಅದು ಎವ್ರಿ ಇಯರ್ ಯು ಹ್ಯಾವ್ ಟು ಟೇಕ್ ಎ ಶಾಟ್. ವೆರಸ್ ಇದು ಕೂಡ ನಾವು ಅನ್ಕೊಂಡ ಪ್ರಕಾರ the immunity may last for a year or so. ನೀವು ಹೇಳೋ ಪ್ರಕಾರ ನಮ್ಮ ದೇಶದ ಏನು ದೊಡ್ಡ ಜನಸಂಖ್ಯೆಗೆ 1 ವರ್ಷಕ್ಕೆ ಒಂದು ಕಮ್ಯುನಿಟಿ ಕೂಡ ಅಷ್ಟರಲ್ಲಿ, ಒಂದು ಏಜ್ ವರ್ಗದವ್ರು ಕೂಡ ಅಷ್ಟರಲ್ಲಿ ಇನ್ನೊಬ್ರಿಗೆ ಶುರು ಆಗ್ಬಿಡುತ್ತೆ. ಇದನ್ನ ಕಟ್ ಹಾಕೋದು ಬಹಳ ಕಷ್ಟ ಅನಿಸ್ತಿಲ್ವಾ ಡಾಕ್ಟರ್? ಅಲ್ಲ, ಇದು ಫ್ಲೂ ಎಲ್ರಿಗೂ ಬರ್ತಾ ಇದೆ. ಇಂಡಿಯಾದಲ್ಲಿ ಎಷ್ಟು ಜನಕ್ಕೆ ಬರಲ್ಲ ಫ್ಲೂ. ಸೊ ಅದರಿಂದ ಫ್ಲೂ ಶಾಟ್ಸ್ ತಗೊಂಡು ನಮಗೆ, ಬಿಕಾಸ್ ವಿ ಆರ್ ಸೋ ಮಚ್ ಯೂಸ್ ಟು ದಿಸ್ ಇನ್ಫ್ಲೂಯೆನ್ಸಾ ವೈರಸ್ ದಟ್ ಇಟ್ ಡಸಂಟ್ ಮೇಕ್ ಎ ಮೇಜರ್ ಡಿಫರೆನ್ಸಿಯೇಷನ್ ಇನ್ ಇಂಡಿಯನ್ ಪಾಪ್ಯುಲೇಷನ್. ವೆರಸ್ ಅಮೆರಿಕಾದಲ್ಲಿ ಇಲ್ಲಿಗೆ ಬಂದ್ರೆ ಅವ್ರಿಗೆ ಇಮ್ಯುನಿಟಿ ಸಿಸ್ಟಮ್ ಇಸ್ ಎ ಡಿಫರೆಂಟ್ ಪ್ಲೇ ಗೇಮ್ ಫಾರ್ ದೆಮ್ ಇನ್ ಅಮೆರಿಕಾ. ಅವ್ರು ಇಲ್ಲಿಗೆ ಬಂದ್ರೆ ದಿ ಗೆಟ್ ಮೋರ್ ಅಫೆಕ್ಟೆಡ್. ಅದಕ್ಕೋಸ್ಕರ ಇಲ್ಲಿಗೆ ಬರಕ್ ಮುಂಚೆ ಅವರು ಫ್ಲೂ ಶಾಟ್ ತಗೊಂಡು ಇಲ್ಲಿಗೆ ಬರ್ತಾರೆ. ಸೊ ನಮಗೆ ಬಿಕಾಸ್ ಆಫ್ ನೇಟಿವ್ ಇಮ್ಯುನಿಟಿ, ವಾಟ್ ವಿ ಕಾಲ್ ಇಸ್ ಇನ್ನೇಟ್ ಇಮ್ಯುನಿಟಿ ಅಂತ ಕರಿತೀವಿ. ಆ ಇನ್ನೇಟ್ ಇಮ್ಯುನಿಟಿ ಬಂದ್ರೆ ನಮಗೆ ವಿ ಡೋಂಟ್ ಹ್ಯಾವ್ ಟು ಟೇಕ್ ವ್ಯಾಕ್ಸಿನ್ ಎವ್ರಿ ಇಯರ್. ಈಗ 2ನೇ ಸೋಂಕು ಏನೇನ್ ಬರ್ತಿದೆ ಆಫ್ಟರ್ ಕೊರೋನಾ ಅಂತ ಹೇಳಿ ನೀವು ಚರ್ಚೆ ಮಾಡಿದ್ರೆ, ಈಗ ಅದನ್ನ ಬರ್ದೇ ಇರೋ ಹಾಗೆ ಪ್ರಿಕಾಷನ್ಸ್ ಒಂದಷ್ಟು ರೋಗಿನೇ ಅವ್ರನ್ನ ಮನೆಗೆ ಹೋದ್ಮೇಲೆ ಹೇಗ್ ಟೇಕ್ ಕೇರ್ ಮಾಡ್ಬೇಕು ಅಂತ ಹೇಳಿ. ಒಂದು ನಾನು ಮೊದಲೇ ಹೇಳಿದಂಗೆ ಒಂದು ಪೇಷಂಟ್ ಇಸ್ ಆಫ್ಟರ್ ಡಿಸ್ಚಾರ್ಜ್ ಆದ್ರೂ ಕೂಡ ಯು ಮಸ್ಟ್ ಹ್ಯಾವ್ ಫಾಲೋ ಸರ್ಟನ್ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ಸ್. ಯು ಮಸ್ಟ್ ವೇರ್ ಮಾಸ್ಕ್. ಈ ತೇವ ಇರತಕ್ಕಂತ ಒಂದು, ಯಾಕೆಂದ್ರೆ ಯೂಶಲಿ ನಾವು ಫಂಗಸ್ ಅಂತ ಏನ್ ಹೇಳ್ತೀವಿ, ಅದು ಕೂಡ ತೇವ ಇರತಕ್ಕಂತ ಅಂಶಗಳಿಂದ ಸೇರಿದ ಮೂಗಿನ ಹೊಳ್ಳೆಯ ಮೂಲಕ ಅಥವಾ ಬಾಯಿನ ಮೂಲಕ ಅದು ಲಂಗ್ಸ್ ಅಥವಾ ನೇಸೋಫೆರಿಂಜಿಯಲ್ ಸೈನಸಸ್ ಆ ರೀತಿಯ ಸೇರ್ಕೊಳ್ತಕ್ಕಂತ ಒಂದು ಇನ್ಫೆಕ್ಷನ್. ಒಂದು ಯಾರಿಗೆ ಕೋಮಾರ್ಬಿಡಿಟೀಸ್ ಇರುತ್ತೆ, ಆ ಕೋಮಾರ್ಬಿಡಿಟೀಸ್ ಅಂದ್ರೆ ಡಯಾಬಿಟಿಸ್ ಯಾರಿಗಿರುತ್ತೆ, ಹೈಪರ್ ಟೆನ್ಷನ್, ಹಾರ್ಟ್ ಡಿಸೀಸು, ಲಂಗ್ ಡಿಸೀಸು, ಆಸ್ತಮಾ ಯಾರಿದ್ರು ಅದಕ್ಕೆ ಟ್ರೀಟ್ಮೆಂಟ್ ಏನ್ ತಗೊಳ್ತಾ ಇದ್ರು ಅದನ್ನ ನಿಲ್ಲಿಸಬಾರ್ದು. ಶುಗರ್ ಕಂಟ್ರೋಲ್ ಯಾವಾಗಲೂ ಟೈಮ್ಲಿ ಶುಗರ್ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಈ ಎಲ್ಲವನ್ನು ಕಂಟ್ರೋಲ್ ಇಟ್ಕೊಂಡು ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಇಟ್ಕೊಂಡ್ರೆ ಕೈ ಗ್ಲೌಸ್ ಹಾಕೊಳ್ಳೋದು, ಶೂಸ್ ಹಾಕೊಂಡು ನಡೆಯುವಂಥದ್ದು, ಯಾವುದೇ ಒಂದು ಅನ್ಸ್ಯಾನಿಟೈಸ್ಡ್ ಸರ್ಫೇಸ್ ತೇವಾಂಶ ಇರತಕ್ಕಂಥ ಇದನ್ನ ಮುಟ್ಟದೇ ಇರತಕ್ಕಂಥ ಒಂದು ಈ ರೀತಿಯ ಒಂದು ಪ್ರಿಕಾಷನ್ಸ್ ತಗೊಂಡ್ರೆ ದಿ ಸೆಕೆಂಡರಿ ಇನ್ಫೆಕ್ಷನ್ಸ್ ಆರ್ ಲೆಸ್. ಬಟ್ ಏನಾಗುತ್ತೆ, ನಮಗೆ ಶುಗರ್ ಕಂಟ್ರೋಲ್ ಅಲ್ಲಿ ಇಲ್ಲದೆ ಇದ್ರೆ ವೆನ್ ದೇರ್ ಇಸ್ ದಿ ಸೆಕೆಂಡರಿ ಇನ್ಫೆಕ್ಷನ್ can invade the body and reduce your resistance further, and you can become a victim of the secondary infection that ensues because of the high sugar levels. ಈಗ ಸೆಕೆಂಡ್ ಕೊರೋನಾ ನಂತರ ಬರೋದ್ರಲ್ಲಿ ಫಂಗಸ್ ಇನ್ಫೆಕ್ಷನ್ ಬಹಳ ತುಂಬಾ ದೊಡ್ಡದಾಗಿ ಕೇಳಿ ಬರ್ತಾ ಇರೋದು. ಅದರಲ್ಲೂ ಬ್ಲಾಕ್, ವೈಟ್, ಯೆಲ್ಲೋ ಫಂಗಸ್ ಅಂತ ಹೇಳ್ತಾರೆ. 3 ಫಂಗಸ್ ಬಂದು ಇವತ್ತು ನಾವು ಒಂದು ವರದಿಯಲ್ಲಿ ನೋಡಿದೆ, ಒಬ್ಬ ವ್ಯಕ್ತಿ ತೀರ್ಕೊಂಡಿದ್ದಾರೆ ದೆಹಲಿಯಲ್ಲಿ. ಈ ತರ 3 ಫಂಗಸ್ ಬಂದಾಗ ಅವ್ರಿಗೆ ಗೊತ್ತಾಗೋದು ನನ್ಗೇನೋ ಆಗಿದೆ ಅಂತ ಹೇಗೆ ಅವರು ತಿಳ್ಕೊಂಡು ತಕ್ಷಣಕ್ಕೆ ಡಾಕ್ಟರ್ ಹತ್ರ ಹೋಗೋಕೆ ಯಾವ ರೀತಿ ಸಿಂಪ್ಟಮ್ಸ್ ಇರುತ್ತದೆ ಡಾಕ್ಟರ್? ಇದು 3 ಫಂಗಸ್, ಅದರಲ್ಲಿ ಮೇಜರ್ ಅಟ್ಯಾಕ್ ಫಾರ್ ದ ಪೋಸ್ಟ್ ಕೋವಿಡ್ ಇದರಲ್ಲಿ ಡಿಸೀಸ್ ಅಲ್ಲಿ ಮೇಜರ್ ಫಂಗಸ್ ಅಟ್ಯಾಕ್ ಈಸ್ ಫ್ರಮ್ ದ ಬ್ಲಾಕ್ ಫಂಗಸ್. ಮಿಕ್ಕಿದ್ದು ನೀವು ವೈಟ್ ಫಂಗಸ್ ಅಥವಾ ಕ್ಯಾಂಡಿಡಾ ಅಥವಾ ಯೆಲ್ಲೋ ಫಂಗಸ್ ಅಂತ ಏನ್ ಹೇಳ್ತೀವಿ, ಆಸ್ಪರ್ಜಿಲೋಸಿಸ್, ಇವೆಲ್ಲ ಫಂಗಸ್ಗಳಿಗೂ ಟ್ರೀಟ್ಮೆಂಟ್ ಒಂದೇನೆ. ದಟ್ ಈಸ್ ಆಸ್ಬೆಸ್ಟ್ ಇದು ಆಂಫೋಟೆರಸಿನ್ ಬಿ ಅಂತ ಇಂಜೆಕ್ಷನ್ಸ್ ಇರುತ್ತೆ, ಅಥವಾ ಓರಲ್ ಟ್ಯಾಬ್ಲೆಟ್ಸ್ ಇರುತ್ತೆ, ಆಂಟಿಫಂಗಲ್ ಟ್ಯಾಬ್ಲೆಟ್ಸ್, ಅದನ್ನೇ ಕೊಡಬೇಕಾಗುತ್ತೆ ಅಷ್ಟೇ.
ಇದು Just because ಆನ್ white ಟೈಮ್ fungus ತೋರ್ಸ್ಕೊಂಡ್ರೆ ಮಾತ್ರ ಓವರ್ಕಮ್ ಆಗಕ್ಕಾಗುತ್ತಾ ಅಥವಾ ಲೇಟ್ ಆದ್ರೆ ಜೀವಕ್ಕೆ ಅಪಾಯ ಇದೆಯಾ ಡಾಕ್ಟರ್ ಈ ಫಂಗಸ್ ಸಮಸ್ಯೆ ಇದೆ ನಾನು ಹೇಳ್ತೀನಿ. ಹೌದು, ಖಂಡಿತ. ಮೊದಲೇ ಈಗ ಪೇಷಂಟ್ ಡಿಸ್ಚಾರ್ಜ್ ಆಗಿ ಪೇಷಂಟ್ ವಾಸ್ ಆನ್ ವೆಂಟಿಲೇಟರ್ ಫಾರ್ ಅಬೌಟ್ ಸೇ 10-15 days. He comes out of the ventilator. Then his sugar levels are different. His sugar levels are not under control. ಸ್ಟಿರಾಯ್ಡ್ ತಗೊಂಡಿರ್ತಾರೆ. ಆವಾಗ ಏನಾಗುತ್ತೆ, ಆ ಪೇಷಂಟ್ಸ್ ಮೊದಲಿಂದಾನೇ he must be carefully observing all his daily activities. ಇನ್ಫ್ಯಾಕ್ಟ್ ಹೊಸದಾಗಿ ಒಂದು ಶುರು ಆಗಿರೋದಂದ್ರೆ ಅವರಿಗೆ ತಮ್ಗೆ ಏನು ಇಂಪ್ರೂವ್ಮೆಂಟ್ ಏನಿದೆ ಅಥವಾ ಡಿಟಿರಿಯರೇಷನ್ ಏನಿದೆ ಪ್ರತಿ ದಿವಸ ಬರೆದಿಡಿ ಅಂತ ಹೇಳ್ಬೇಕು ಅವರಿಗೆ. ನೀವು ಒಂದು ಕಣ್ಣಲ್ಲಿ ಏನಾದರೂ ಕಪ್ಪಗೆ ಒಂದು ಇದು ನೋಡ್ತೀರಾ ಅಥವಾ ಮೂಗಿನ ಹೊಳ್ಳೆಗಳಲ್ಲಿ ಕಪ್ಪು ರೀತಿಯ ಒಂದು ಪದರಗಳು ಕಾಣಿಸ್ತಾ ಇದೆಯಾ ಅಥವಾ ಡಬಲ್ ವಿಷನ್ ಇದೆಯಾ ಅಥವಾ ನಿಮಗೆ ತಲೆನೋವು ಇದೆಯಾ, ಮಯಾಲ್ಜಿಯಾ ಇದೆಯಾ, ಇದನ್ನೆಲ್ಲ ಬರೆದಿಟ್ಟು ಅದು ಆ ಹೊಸ ಸಿಂಪ್ಟಮ್ ಏನಾದರೂ ಕಂಡ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ಗೆ ತೋರಿಸ್ಬೇಕಾಗುತ್ತೆ. ಅದನ್ನ ಬಯಾಪ್ಸಿ ಮಾಡಿ ಅಥವಾ ಇರ್ತಕ್ಕಂಥ ಒಂದು ಸ್ಪೋರ್ಸ್ನ ಮೈಕ್ರೋಸ್ಕೋಪಿಕ್ ಎಕ್ಸಾಮಿನೇಷನ್ ಮಾಡಿ ಫಂಗಸ್ ಇದೆಯಾ ಇಲ್ವಾ ಅದನ್ನ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಬೇಗ ಕನ್ಫರ್ಮ್ ಟ್ರೀಟ್ಮೆಂಟ್ ಬೇಗ ಸಿಕ್ಕರೆ ಒಳ್ಳೇದು. ವಿತಿನ್ 2-3 days ಅಲ್ಲಿ ಅಬ್ಸರ್ವ್ ಮಾಡೋದು ಒಳ್ಳೇದು ಅಂತ ಹೇಳ್ತೀರಾ ಡಾಕ್ಟರ್. ಈಗ ಕೊರೋನಾ ಈಗ ನಮ್ಮ ಬೆಂಗಳೂರಲ್ಲಿ ಕಡಿಮೆ ಆಗ್ತಾ ಇದೆ ಈಗ ಹೇಳ್ತಾ ಇರೋ ರಿಪೋರ್ಟ್ಸ್ ಪ್ರಕಾರ, ಆದ್ರೆ ಹಳ್ಳಿಗಳಲ್ಲಿ ಅಥವಾ ಗ್ರಾಮಾಂತರ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಆಗ್ತಾ ಇದೆ ಅಂತ ಹೇಳಿ. ಆದ್ರೆ ಗ್ರಾಮಾಂತರ ಭಾಗಗಳಲ್ಲಿ ಕ್ಲಿನಿಕ್ ಕಡಿಮೆ ಮತ್ತೆ ಜನರಿಗೆ ಅವೇರ್ನೆಸ್ ಕಡಿಮೆ. ಈ ಸಂದರ್ಭದಲ್ಲಿ ಯಾವ ರೀತಿ ಕಟ್ ಹಾಕಕ್ ಸಾಧ್ಯ ಸರ್ ಡಾಕ್ಟರ್ ಕೊರೋನಾನ? ನೀವು ವೈದ್ಯಕೀಯ ತಜ್ಞರಾಗಿ ಯಾವ ರೀತಿ ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತೀರಾ? So ಒಂದು it's a known fact that the rural elements once it spreads into the community, ಒಂದು ಹಳ್ಳಿಗಳಿಗೆ ಹೋದಾಗ ಅಲ್ಲಿ ಒಂದು ಡಾಕ್ಟರ್ಸ್ ಇರೋದಿಲ್ಲ, ಅವರಿಗೆ ಟ್ರೀಟ್ಮೆಂಟ್ ಸಿಗತಕ್ಕಂಥ ಚಾನ್ಸಸ್ ಕಡಿಮೆ. ಟ್ರೀಟ್ಮೆಂಟ್ ಸಿಕ್ಕಿದ್ರು ಕೂಡ ತುಂಬಾ ಲೇಟಾಗಿ ಸಿಗುತ್ತೆ ಅವರಿಗೆ. ಹಳ್ಳಿಯಲ್ಲೇ ಸಿಗತಕ್ಕಂಥ ಟ್ರೀಟ್ಮೆಂಟ್ ಸರಿಯಾಗಿ ಸಿಗದೇ ಇರಬಹುದು ಅಥವಾ ದೇ ಗೋ ಟು ಓನ್ಲಿ ಕ್ವಾಕ್ಸ್. ಬಟ್ ಇನ್ನೊಂದು ಏನಾಗುತ್ತೆ, ದೇ ಮೇ ಹೆಸಿಟೇಟ್ ಟು ಗೋ ಟು ದ ಕೋವಿಡ್ ಕೇರ್ ಸೆಂಟರ್ಸ್. ಒಂದು ಫೋಬಿಯಾ ಡೆವಲಪ್ ಆಗ್ಬಿಟ್ಟಿದೆ. ನಾವು ಕೋವಿಡ್ ಕೇರ್ ಸೆಂಟರ್ಗೆ ಹೋದ್ರೆ ಅಲ್ಲಿಂದ ಮತ್ತೆ ವಾಪಸ್ ಬರೋದಿಲ್ಲ ಅಥವಾ ಅಲ್ಲಿ ಟ್ರೀಟ್ಮೆಂಟ್ ಸರಿಯಾಗಿರೋದಿಲ್ಲ. ಈ ಒಂದು ಕೆಲವಾರು ಫೋಬಿಯಾಗಳು ಡೆವಲಪ್ ಆಗ್ಬಿಟ್ಟು ಏನಾಗುತ್ತೆ, ಹಳ್ಳಿಗಳಲ್ಲಿ ಟ್ರೀಟ್ಮೆಂಟ್ ಮಾಡೋದು ತುಂಬಾ ಕಷ್ಟ. ಓನ್ಲಿ ಥಿಂಗ್ ಈಸ್ ನಮ್ಮ ಟಿವಿ ಮಾಧ್ಯಮಗಳ ಮೂಲಕ ಅಥವಾ ಮೀಡಿಯಾ ಮೂಲಕ ಅವರಿಗೆ ಒಂದು ಜನರ ಒಂದು ಪ್ರಜ್ಞೆಯನ್ನ ಬೆಳೆಸಬೇಕು. ಕೋವಿಡ್ ಅಂದ್ರೆ ಏನು, ಕೋವಿಡ್ನ ಪ್ರಿವೆಂಟ್ ಮಾಡಬೇಕಾದ್ರೆ ನಾವು ಹೇಗೆ ಪ್ರಿವೆಂಟ್ ಮಾಡಬೇಕು, ವಾಟ್ ಈಸ್ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್. ಅವರಿಗೆ ಮಾಸ್ಕ್ ಹಾಕಿದ್ರೆ ಅದೊಂದು ದೊಡ್ಡ ಉಸಿರಾಡ್ಲಿಕ್ಕೆ ಏನೋ ತೊಂದರೆ ಆಗ್ಬಿಡುತ್ತೆ ಅಂತಕ್ಕಂಥ ಒಂದು ಭಾವನೆ ಇದೆ. ಮಾಸ್ಕ್ ಹಾಕೊಂಡು ಉಸಿರಾಡ್ಬೋದು ನೀವು. ಇನ್ಫ್ಯಾಕ್ಟ್ ಮಾರ್ನಿಂಗ್ ವಾಕಿಂಗ್ ಹೋಗುವಾಗ್ಲೂ ಬೇಕಾದ್ರೆ ಮಾಸ್ಕ್ ಹಾಕೊಂಡೇ ಮಾಡ್ಬೇಕು ಅಂತಕ್ಕಂಥ ಒಂದು ಭಾವನೆ ಅವರೊಳಗೆ ಬರುವಂಗೆ ಮಾಡಬೇಕು. ಮಾಸ್ಕ್ ಹಾಕೊಳ್ಳಿ. ನಾನು ಈಗಲೂ ಎಷ್ಟೋ ಜನ ಎಜುಕೇಟೆಡ್ ಪೀಪಲ್ ಐ ಸಿ ವೆನ್ ವಾಕಿಂಗ್ ದೇ ಜಸ್ಟ್ ರಿಮೂವ್ ದ ಮಾಸ್ಕ್ ಆರ್ ಪುಟ್ ಇಟ್ ಆನ್ ದ ಚಿನ್ ಅಂಡ್ ಗೋ ಆಸ್ ಇಫ್ ಸಮಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಈ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಜನಗಳಿಗೆ ಒಂದು ಪಾಠ ಕಲಿಸಿದ್ರೇನೆ, ಅಂದ್ರೆ ಪಾಠ ಅಂದ್ರೆ ಇನ್ಕ್ರೀಸ್ ದ ನಾಲೆಡ್ಜ್ about COVID appropriate behavior. That's the only way we can save people from the COVID infection in the rural area. That too because one, we must improve their knowledge about vaccination. ಎರಡನೇದು we must improve their knowledge about prevention of COVID disease. ಯಾಕೆಂದ್ರೆ ಇನ್ನು ಟ್ರೀಟ್ಮೆಂಟ್ ಕೋವಿಡ್ಗೆ ಇನ್ನೂ ಬಂದಿಲ್ಲ, ಇದುವರೆಗೆ ಕೋವಿಡ್ಗೆ ಟ್ರೀಟ್ಮೆಂಟ್ ಬಂದಿಲ್ಲ. ಆದ್ರಿಂದ prevention is by vaccination or prevention by these methods, COVID appropriate behavior. ಡಾಕ್ಟರ್, ಇನ್ನೊಂದು ಕ್ವೆಶ್ಚನ್ ಅಂದ್ರೆ, ಇತ್ತೀಚೆಗೆ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಮತ್ತೆ ವುಹಾನ್ ಪ್ರಯೋಗಾಲಯದಿಂದ ಬಂತ ಈ ಕೋವಿಡ್ ವೈರಸ್ ಅಥವಾ ಪ್ರಾಣಿಯಿಂದ ಬಂತ? ನೀವು ಅವತ್ತು ಹೇಳಿದ್ರಿ ಇದು ಪ್ರಾಣಿಗಳಿಂದ ಬರುತ್ತೆ ಅಂತ ಹೇಳಿ. ನೀವು ಮೆಡಿಕಲ್ ಪೇಪರ್ಸ್ ಇದುವರೆಗೂ ಏನಾದ್ರು ರಿಸರ್ಚ್ ಆಗಿದ್ಯಾ? ಏನದ ಡೆವಲಪ್ಮೆಂಟ್ಸ್ ಆಗಿದೆ, ನೀವು ನಿಮ್ಮ ಹತ್ರ ಮಾಹಿತಿ ಇರುತ್ತೆ ಅದಕ್ಕೆ ಕೇಳಿದೆ ಡಾಕ್ಟರ್. ಇದು ಇಟ್ಸ್ ಊಹಾಪೋಹಗಳಷ್ಟೇ. ನೋಬಡಿ ಹ್ಯಾಸ್ ಸಿ ಇಫ್ ಯು ಬಿಲಾಂಗ್ ಟು ಅಮೆರಿಕನ್ ಪಾರ್ಟಿ ದೇ ವಿಲ್ ಸೇ ಇಟ್ ಈಸ್ ಫ್ರಮ್ ಚೈನೀಸ್ ಪರ್ಪಸ್ಲಿ ರಿಲೀಸ್ಡ್ ಅ ಲ್ಯಾಬ್ ಗ್ರೋನ್ ವೈರಸ್ ಅಂತ. ಬಟ್ ನಾವು ವಾಟ್ ವಿ ಕ್ಯಾನ್ ಗೋ now is that this is a WHO, it's a world body on health. I feel that we must respect what the WHO says. WHO has clearly said, in fact it sent its reporters to China, Wuhan. They studied all the market there. They studied all the possible ways. They did a lot of research there. They have concluded that it is a zoonosis. ಇದು ಬ್ಯಾಟ್ ಇಂದ ಬಂದಿರತಕ್ಕಂಥ ಕಾಯಿಲೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಐ ವುಡ್ ರಾದರ್ ಸ್ಟಿಕ್ ಟು ದಟ್. ಓಕೆ. ಇತ್ತೀಚೆಗೆ ಇನ್ನೊಂದು ಸುದ್ದಿ ಬಂತು, ಏನಂದ್ರೆ ಕೊರಿಯಾ ಅಲ್ಲಿ ಎಲ್ಲ ಬೆಕ್ಕುಗಳಿಂದ ಮತ್ತೆ ಕೆಲವು ಪಕ್ಷಿಗಳಿಂದ ಬರ್ತಾ ಇದೆ ಅಂತ ಎಲ್ಲ ಪ್ರಾಣಿಗಳನ್ನ ಕೊಲ್ತಾ ಇದ್ದಾರೆ. ಈ ತರದ್ದು ಇದೂನು ಸಹ ಅತಿರೇಕದ ಚಿಂತನೆ ಅನ್ಸುತ್ತಾ ನಿಮ್ಗೆ ಡಾಕ್ಟರ್? ಇದು ಅತಿರೇಕ ಅಷ್ಟೇ.
Corona disease is not coming from cats and other animals. It comes only from the bats. So there is no other animal that is involved. ಈಗ ನಮ್ಮ ಮಕ್ಕಳಿಗೆ ಈಗ ನಾವು ಎಕ್ಸಾಮ್ಗೆ ಕಳಿಸ್ತೇವೆ. ಈಗ ನೀವು ಹೇಳಿದ್ರಿ ಸೆಕೆಂಡ್ ಅಲೆ ಮುಗಿದ್ಮೇಲೆ ಎಕ್ಸಾಮ್ ಮಾಡಬಹುದು ಅಂತ ಹೇಳಿ. ಕಳೆದ ವರ್ಷ ಒಂದು ಸಿಸ್ಟಮ್ ಮಾಡಿದ್ರು SOP ಅಂತ ಹೇಳಿ. ಏನು ಅದು ಸುಪ್ರೀಂ ಕೋರ್ಟ್ ಇಂದನೂ ಅಪ್ರೂವಲ್ ಆಗಿದೆ. ಆ ತರ ಒಂದು ಸಿಸ್ಟಮ್ ಅಲ್ಲಿ ಎಕ್ಸಾಮ್ ಮಾಡ್ಬೇಕು ಅಂತ ಹೇಳಿ. ಈಗ ಎರಡನೇ ಅಲೆ ಪೀಕ್ ಆಗಿ ಇಳಿದಿರೋದ್ರ ಸಮಯದಲ್ಲಿ 8.5 ಲಕ್ಷ ಮಕ್ಕಳು ಎಕ್ಸಾಮ್ ಸೆಂಟರ್ಸ್ಗೆ ಹೋಗ್ತಾರೆ. SSLC ಅಲ್ಲಿ, PUC ಯಲ್ಲೂ ಅದೇ ಲಕ್ಷಾಂತರ ಮಕ್ಕಳು ಹೋಗ್ತಾರೆ. ಈ ಮಕ್ಕಳು ಹೋಗುವಾಗ ಏನೇ ನಾವು ಪ್ರಿಕಾಷನ್ ತಗೊಂಡ್ರು ಇಲ್ಲ ತೊಂದ್ರೆ ಇಲ್ಲ ಹೋಗ್ ಬರ್ಬಹುದು ಅಂತ ಹೇಳಿ ಅಶ್ಯೂರೆನ್ಸ್ ಆಗಿ ನೀವು ವೈದ್ಯರಾಗಿ ಹೇಳಕ್ ಸಾಧ್ಯತೆ ಇದೆಯಾ? ಕೆಲವರಿಗೆ ಎಸಿಂಪ್ಟಮ್ಯಾಟಿಕ್ ಪೇಷಂಟ್ಸ್ ಇರ್ತಾರೆ, ಅವರು ಸ್ಪ್ರೆಡ್ ಮಾಡತಕ್ಕಂಥ ಚಾನ್ಸಸ್ ಇದ್ದೇ ಇರುತ್ತೆ. ವಿ ಕೆನಾಟ್ ಸೇ ದಟ್ ಇಟ್ ವಿಲ್ ಬಿ ಟೋಟ್ಲಿ 100% ಫುಲ್ ಪ್ರೂಫ್ ಅಂತ ಯಾರಿಗೂ ಹೇಳಕ್ ಆಗಲ್ಲ. ಈವನ್ ಇಫ್ ಯು ಆರ್ ವ್ಯಾಕ್ಸಿನೇಟೆಡ್, you cannot say that you are 100% free from infection. Only because you have the antibodies in you, that shows that you have been infected. But you must differentiate between infection and disease. Even if you are infected, you may not be diseased. Artha aitala? Antibodies in the infection barutte. Infection vairanuglu irade nimage infect madlikke. Whereas you develop antibodies to fight those enemies. So it means that infection may be there. Even if you are vaccinated, there will be infection. But you will not be diseased. It will not affect your body. You will be perfectly healthy. ಆ ರೀತಿಯ ಒಂದು ಇದರಿಂದ ಮಕ್ಕಳಿಗೆ ಕೆಲವರಿಗೆ ಯಾರಿಗೂ 100% ಮಕ್ಕಳಿಗೆ ಇನ್ಫೆಕ್ಷನ್ ಬರೋದಿಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರಿಂದಾನೇ ಇಟ್ಸ್ ಅ ವಾಲಂಟರಿ ಪ್ರಾಸೆಸ್. ಇಫ್ ದ ಸ್ಟೂಡೆಂಟ್ಸ್ ವಾಂಟ್ ಟು ಟೇಕ್ ದ ಎಕ್ಸಾಮ್, ದೇ ಮಸ್ಟ್ ಬಿ ಗಿವನ್ ದ ಬೆನಿಫಿಟ್, ಬಟ್ ದೇರ್ ಇಸ್ ಆಲ್ವೇಸ್ ಸಮ್ ಅಮೌಂಟ್ ಆಫ್ ರಿಸ್ಕ್ ವಿಲ್ ಬಿ ದೇರ್. ನೀವು ವೈದ್ಯಕೀಯ ಶಿಕ್ಷಣವನ್ನು ಸಹ ಬೋಧಿಸಿದವರು. ಈಗ ನಾವು ಮಕ್ಕಳಿಗೆ ಸುಮ್ನೆ ಪಾಸ್ ಮಾಡೋದ್ರಿಂದನೂ ಸಮಸ್ಯೆ ಆಗುತ್ತೆ. ಮುಂದೆ ಅವರು ಬೇರೆ ಬೇರೆ ಹೈಯರ್ ಎಜುಕೇಶನ್ ಹೋಗ್ತಾರೆ, ಡಾಕ್ಟರ್ ಆಗ್ಬಹುದು, ಇಂಜಿನಿಯರ್ ಆಗ್ಬಹುದು. ಅವ್ರಿಗೆ ಈಗ ಸುಮ್ನೆ ಈಸಿ ಪಾಸ್ ಮಾಡೋ ಬದಲು ಬೇರೆ ಏನಾದ್ರು ವ್ಯವಸ್ಥೆ ಮಾಡ್ಕೊಳ್ಳೋದೇ ಒಳ್ಳೇದಾ? ಸುಮ್ನೆ ಹಾಗೆ ಪಾಸ್ ಮಾಡೋದು ಸರಿ ಇಲ್ಲ ಅಂತ ನೀವು ಶಿಕ್ಷಣ ತಜ್ಞರಾಗಿ ಏನ್ ಹೇಳ್ತೀರಾ ಡಾಕ್ಟರ್? ಅಲ್ಲ, ಅವರಿಗೆ ಆನ್ಲೈನ್ ಕೋರ್ಸಸ್ ಈಗ ಮೋಸ್ಟ್ಲಿ 70% ಆಫ್ ದ ಸ್ಟೂಡೆಂಟ್ಸ್ ಆರ್ ಇಂಡಲ್ಜಿಂಗ್ ಇನ್ ಆನ್ಲೈನ್ ಕೋರ್ಸಸ್. ಆನ್ಲೈನ್ ಅಲ್ಲೇ ಎಕ್ಸಾಮ್ ಮಾಡಬಹುದು ಅಂತ ನಿಮ್ಮ ಅಭಿಪ್ರಾಯ ಇದೆಯಾ? ಖಂಡಿತ. ನಾವು ಇನ್ಫ್ಯಾಕ್ಟ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿಲಿ ವಿ ಹ್ಯಾವ್ ಟ್ರೈಡ್ ಆನ್ಲೈನ್ ಎಕ್ಸಾಮಿನೇಷನ್ಸ್. ಆನ್ಲೈನ್ ಎಕ್ಸಾಮಿನೇಷನ್, ಈಗ ನಿಮ್ಮ ಕ್ಯಾಟ್ ಎಕ್ಸಾಮಿನೇಷನ್ ಮತ್ತೆ ಇದು ಮೋಸ್ಟ್ ಆಫ್ ದೀಸ್ ಸೂಪರ್ ಸ್ಪೆಷಾಲಿಟಿ ಎಕ್ಸಾಮಿನೇಷನ್ಸ್, ಈವನ್ ನೀಟ್ ಎಕ್ಸಾಮಿನೇಷನ್ಸ್, ನಿಮ್ಮ ಕ್ಯಾಟ್ ಎಕ್ಸಾಮಿನೇಷನ್ಸ್ ಎಲ್ಲ ಆನ್ಲೈನ್ ನಡೆಯೋದು. ಯಾರು ಫಿಸಿಕಲ್ ಆಗಿ ಹೋಗಿ ಮಾಡುವಂತ ಅವಶ್ಯಕತೆ ಇಲ್ಲ ಇಲ್ಲಿ. You can do online examinations, even online evaluations can be done, online corrections can be done. It's not a major issue. Now the technology has so much changed that you can do these exams online and you can evaluate the papers online. You can declare the results online. ಡಾಕ್ಟರ್, ನೀವು ಹೇಳ್ತಿರೋದು ಈಗ ಆನ್ಲೈನ್ ಎಕ್ಸಾಮ್ ಮಾಡಿದ್ರೆ ಒಂದು ವ್ಯವಸ್ಥೆಯನ್ನ ರೂಪಿಸಿದಾಗ ಆಗುತ್ತೆ ಫ್ಯೂಚರ್ಗೋಸ್ಕರನೂ ಸಹ. ಯಾಕಂದ್ರೆ ಮುಂದೆ ಎಲ್ಲಾ ಕಡೆ ಆನ್ಲೈನ್ ಎಕ್ಸಾಮ್ ತರೋದ್ರಿಂದ ಮಕ್ಕಳ ಒಂದು ಆರೋಗ್ಯವನ್ನ, ಅವರ ಮುಂದೆ ಏನಾದ್ರು ತೊಂದರೆ ಆಗೋದನ್ನ ತಪ್ಪಿಸಬಹುದು. ಈ ಏನು ಕೋವಿಡ್ ಗೆ ನಾವು ಇನ್ವೆಸ್ಟ್ ಮಾಡ್ತಿದೀವಲ್ಲ, ಇದನ್ನ ನಾವು ಗವರ್ಮೆಂಟ್ ಆನ್ಲೈನ್ ಎಕ್ಸಾಮ್ಗೋಸ್ಕರ ಇನ್ವೆಸ್ಟ್ ಮಾಡಿದ್ರೆ ಅವ್ರ ಲೈಫ್ ಸೇಫ್ ಆಗುತ್ತೆ, ಮತ್ತೆ ಶಿಕ್ಷಣ ವ್ಯವಸ್ಥೆನೂ ಸುಧಾರಣೆ ಆಗುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ? I am not proposing only online examination. ಈ ಸರಿ ಎಕ್ಸಾಮ್ ಮಾತ್ರ, ಈ ಸರಿ only this time ಮಾತ್ರ. ಯಾಕಂತಂದ್ರೆ because of the COVID this thing. In fact, what we have to do in the long run is what is called as hybrid learning. We must have both online learning as well as physical learning. ಈ ಸರಿ ಸಂಕಷ್ಟಕ್ಕೆ ಇದೊಂದನ್ನು ತಗೋಬಹುದು. Because ಈ ಸಂಕಷ್ಟ ಇರೋದ್ರಿಂದ ಈ ಸರ್ತಿ ಆನ್ಲೈನ್ ಮಾಡಿ ಅಂತ ಹೇಳ್ತಾರೆ. ಓಕೆ, ಅಂದ್ರೆ ಈ ತರದೊಂದು ಅವಕಾಶ ನಮಗಿದೆ. ಅಂದ್ರೆ ಒಂದು there is always a danger. ಈಗ ಮಕ್ಕಳು ಆನ್ಲೈನ್, in fact, see they have to sit in front of the screen for 7 hours. Only exams purpose. No, you online courses teaching ಅಲ್ಲಿ ಏನಿದೆ, the students have to sit in front of the mirror, in front of the screen for 6 to 7 hours. So it may affect their concentration, it may affect their vision, it may affect, it leads to a lot of psychological problems. Like they may have headache, they may have isolation, and they miss those friendship contacts between their friends. All these psychological problems will be there. We have to address all these things. ಅದಕ್ಕೆ ನಾನು ಹೇಳ್ತಾ ಇರೋದು, you must go for a hybrid system. Because it's an emergency, we have to look at it in an emergency way. Only for this year, till the situation is normal, we have to go for this online examination. Otherwise, best way out would be a hybrid learning.
ಡಾಕ್ಟರ್, ಕಳೆದ ವರ್ಷ ಅನ್ಕೊಂಡಿದ್ವಿ ಈ ವರ್ಷ ನಾವು ಮಕ್ಕಳೆಲ್ಲ ಕ್ಲಾಸ್ ರೂಮ್ ಹೋಗ್ತಾರೆ ಅಂತ ಹೇಳಿ. ಈ ಸರಿ ಮಕ್ಕಳಿಗೆ ಡೇಂಜರ್ ಇದರಿಂದ ಇನ್ನೊಂದು ವರ್ಷ ಕ್ಲಾಸ್ ರೂಮ್ ಅವ್ರಿಗೆ ಸಿಕ್ಕೋಲ್ಲ ಅಂತ ಅನ್ಸುತ್ತೆ. ಇನ್ನೂ ಒಂದ್ ವರ್ಷ ಈ ಮಕ್ಕಳು ಈಗಲೇ ಹೇಳೋದು ಕಷ್ಟ ಆಗುತ್ತೆ. ಯಾಕಂದ್ರೆ ಈಗಲೇ ಹೇಳೋದು ಕಷ್ಟ ಆಗುತ್ತೆ. ಡಿಸೆಂಬರ್ ನವೆಂಬರ್ ಟೈಮ್ಗೆ ಶುರು ಆಗುತ್ತೆ. ಒಂದ್ ವೇಳೆ ಆ ತರ ಆದ್ರೆ ನೀವು ಶಿಕ್ಷಣ ತಜ್ಞರಾಗಿ ಮಕ್ಕಳನ್ನ ಹೇಗೆ ನಾವು ಅವ್ರ ಎಜುಕೇಶನ್ ಡೌನ್ ಆಗ್ತಾ ಹೋಗಲ್ವಾ, ಅಥವಾ ಯಾವ ರೀತಿ ಅವ್ರನ್ನ ನಾವು ಒಂದು ಸ್ಟ್ಯಾಂಡರ್ಡ್ ಕಾಪಾಡ್ಕೋಬೇಕು ಅಂತ ಹೇಳ್ತೀರಾ? ಇದುವರೆಗೆ ನಾವು ಯೂಸ್ ಆಗ್ತಾ ಇದ್ದ ಸಿಸ್ಟಮ್ ಏನಿದೆ, ಫಿಸಿಕಲ್ ಸ್ಕೂಲಿಂಗ್ ಅಂಡ್ ಫಿಸಿಕಲ್ ಕಾಲೇಜಸ್, ಫಿಸಿಕಲ್ ಕ್ಯಾಂಪಸಸ್, ಇದರಲ್ಲೇ ಟ್ರೀಟ್ ಮಾಡಿ, ಇದರಲ್ಲೇ ಎಜುಕೇಟ್ ಮಾಡಿ ಅವ್ರನ್ನ ಓದಿಸ್ತಾ ಇದ್ದಿದ್ದು. ನಮಗೆ ವಿ ಆರ್ ಯೂಸ್ ಟು ದಿಸ್ ಸಿಸ್ಟಮ್. ಬಟ್ ದೇರ್ ಇಸ್ ಆಲ್ವೇಸ್ ಅನ್ ಎಮರ್ಜೆನ್ಸಿ, ದೇರ್ ಇಸ್ ಅ ಸಿಚುವೇಶನ್ ವೇರ್ ಥಿಂಗ್ಸ್ ಆರ್ ಮೂವಿಂಗ್ ಡಿಫರೆಂಟ್ಲಿ. Now once there is a distance education or online education ಬಂದ್ಮೇಲೆ, you have to develop what is called as hybrid learning. You have to get used to both systems. ಈಗ particularly those who could not do education or become graduates and they had to join courses because of their financial compulsions. Now they are doing or learning distance education, online education. So there is no end, there is no full stop for any mode of learning. It's a process that continuously keeps changing. So we have to adapt ourselves to the future modes of learning. It could be we have to make use of technology, make use of artificial intelligence, make use of various study techniques. All these things combined together, we have to prepare a model for the upcoming students in the form of a hybrid learning. ಶಿಕ್ಷಣ ತಜ್ಞರಾಗಿ ನೀವು ಅಬ್ಸರ್ವ್ ಮಾಡ್ದಂಗೆ ಕಳೆದ 2 ವರ್ಷದಿಂದ ನಮ್ಮ ಮಕ್ಕಳ ಶೈಕ್ಷಣಿಕ ಸ್ಥಿತಿಗತಿ ಹೇಗಿದೆ ಅಂತ ಹೇಳ್ತೀರಾ ಡಾಕ್ಟರ್? They are doing very well. In fact, they have coped up. Now ಅನ್ಕೊಂಡಿದ್ದು ರೂರಲ್ ಏರಿಯಾಸ್ ಅದಲ್ಲಿ ವಿ ಡೋಂಟ್ ಹ್ಯಾವ್ ಎನಿ ಪೆನೆಟ್ರೇಷನ್, ಇಂಟರ್ನೆಟ್ ಇರೋದಿಲ್ಲ, ಇಂಟರ್ನೆಟ್ ಸಿಗೋದಿಲ್ಲ, ಅಲ್ಲಿ ಯಾರಿಗೂ ಎಜುಕೇಶನ್ ಆಗ್ತಾ ಇಲ್ಲ ಅಂತ. ಐ ಹ್ಯಾವ್ ಸೀನ್ ಇನ್ ವಿಲೇಜಸ್ people are children are doing through their mobile phones, they are attending their online classes. I think the student, I must really appreciate the young children that we have got adopted. In fact, basically children are digitally native. Their understanding of this digital techniques is much better than our adults. In fact, they teach me many times how to 5G children. They are 5G children. Absolutely, they are their IQ is much better than many of adults. So I must really compliment the children for the way they have adopted to online courses. I don't see any danger. They have a bright future. They will do well. ಥ್ಯಾಂಕ್ ಯು ಡಾಕ್ಟರ್. ನೀವು ಮಕ್ಕಳಿಗೆ ಏನು ಶಿಕ್ಷಣ ವ್ಯವಸ್ಥೆ ಕುಸಿಯೋದಕ್ಕೆ ಯಾವುದೇ ಕಾರಣಗಳಿಲ್ಲ. ನಮಗೆ ಇರೋ ಒಂದು ವ್ಯವಸ್ಥೆಯನ್ನೇ ನಾವು ಅಪ್ಗ್ರೇಡ್ ಮಾಡ್ತಾ ಅವ್ರನ್ನ ನಾವು ಶಿಕ್ಷಣ ವ್ಯವಸ್ಥೆಗೆ ಒಳಪಡಿಸಬಹುದು. ಜೊತೆಗೆ 2ನೇ ಅಲೆ ಏನಿದೆ ಅದ ಮುಗಿದ ನಂತರ ಮಕ್ಕಳಿಗೆ ರೆಡಿ ಆಗ್ತಾ ಇದೆ, ಆದ್ರೆ ಯಾರು ಹೆದರ್ಬೇಕಾಗಿಲ್ಲ. ಇನ್ನು ಮಕ್ಕಳಿಗೆ ಶಿಕ್ಷಣವನ್ನ ಈಗ ಸಂದಿಗ್ಧದಲ್ಲಿ ಆನ್ಲೈನ್ ಎಕ್ಸಾಮ್ ಮಾಡೋಕ್ಕೂ ಸಹ ಸಾಧ್ಯತೆ ಇದೆ ಅಂತ ಹೇಳಿ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದೀರಾ. ಕೋವಿಡ್ ನಂತರ ಯಾರು ಮರಣಕ್ಕೆ ತುತ್ತಾಗ್ತಾ ಇದ್ದಾರೆ, ಅಲ್ಲಿ ಆಗ್ತಿರೋ ಸಮಸ್ಯೆಗಳೇನು ಅಂತ ಹೇಳಿ ವಿಶದವಾಗಿ ಸಹ ಹೇಳಿದಿರಾ. ಈ ಎಲ್ಲಾ ಮಾಹಿತಿಗಳಿಗೆ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಮಸ್ಕಾರ ಡಾಕ್ಟರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಡಾಕ್ಟರ್. Thank you.